ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕಳೆದಿರುವಂಥ ದಿನಮಾನಗಳಿಂದಲೂ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ ಸ್ವಾಮಿ. ಈಗಲಾದರೂ ಈ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನು ಒಂದೊಟ್ಟಿಗೆ ಸೇರಿಸಿ ದೇವ, ನಮ್ಮ ಮೂಲಕವೂ ಕೂಡ ನೀವು ಸ್ತುತಿ ಘನತೆಯನ್ನು ಹೊಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲಾದರೂ ಕರ್ತನೇ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ಕೇಳುವಾಗ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಿಮ್ಮ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನು ಮುಂದಕ್ಕೆ ನಡೆಯಿಸಿರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಯಾರು ಮಾತಾಡಬಾರ್ದು, ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಳುವುದಾದರೆ ದೇವರ ವಾಕ್ಯವು ನಮ್ಮ ಹೃದಯಗಳಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುವುದು. ಒಂದು ವೇಳೆ ಯಾರಾದರೂ ಮಾತಾಡುವುದಾದರೆ ನಿಜವಾಗಲೂ ದೇವರ ವಾಕ್ಯವು ನಮ್ಮ ಹೃದಯಗಳಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ದಯಮಾಡಿ ಎಲ್ಲರೂ ನಿಶಬ್ದವಾಗಿರಬೇಕೆಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು 10 ಮಂದಿ ಕನ್ನಿಕೆಯರಲ್ಲಿ ಆ 5 ಮಂದಿ ಯಾರು ಅನ್ನುವಂಥ ವಿಷಯವನ್ನು ಕೇಳುವುದಕ್ಕೋಸ್ಕರ ದೇವರು ನಮಗೆ ಕೊಟ್ಟಂಥ ಸಮಯಕ್ಕೋಸ್ಕರ, ಅವಕಾಶಕ್ಕೋಸ್ಕರ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಒಂದು ವಾಕ್ಯವನ್ನು ಪ್ರಾರಂಭಿಸೋಣ್ರಿ. ಪ್ರಿಯರೇ, ಭೂಮಿ ಮೇಲೆ ಮನುಷ್ಯರಾದವರಿಗೆ ಯಾವುದಾದ್ರೂ ಒಂದು ಅವಕಾಶವಿರುವಾಗ ಆ ಅವಕಾಶವನ್ನು ಬಳಸಿಕೊಳ್ಳುವುದು ಮನುಷ್ಯನ ತಾತ್ಪರ್ಯವಾದರೂ ಕೂಡ ಮನುಷ್ಯನು ಆ ಒಂದು ಅವಕಾಶವನ್ನು ಕಳೆದುಕೊಂಡ ನಂತರ ಆತನು ಆ ಒಂದು ಅವಕಾಶದ ಬಗ್ಗೆ ಯೋಚನೆ ಮಾಡಿದರೂ ಕೂಡ ಅದು ಸಿಗಲಾರದು ಅನ್ನುವಂಥ ವಿಷಯದಲ್ಲಿ ಮನುಷ್ಯನು ಮಾತನಾಡುತ್ತಿರುವನು. ಪ್ರಿಯರೇ, ಉದಾಹರಣೆಗೆ ನಾವು ನೋಡುವುದಾದರೆ, ಗಂಡನು ಇರುವ ತನಕ ಗಂಡನ ಬೆಲೆಯೇನು ಹೆಂಡತಿಗೆ ಅರ್ಥವಾಗದು. ಗಂಡನು ಸತ್ತ ನಂತರ ಗಂಡನ ಬೆಲೆಯೇನು ಹೆಂಡತಿಗೆ ಅರ್ಥವಾಗುವುದು. ಅದರಂತೆ ಹೆಂಡತಿ ಇರುವ ಕಾಲವೆಲ್ಲವೂ ಕೂಡ ಹೆಂಡತಿಯ ಬೆಲೆಯೇನು ಗಂಡನಿಗೂ ಕೂಡ ಅರ್ಥವಾಗದು. ಯಾಕಂತಂದರೆ ಹೆಂಡತಿ ಇರುವಾಗ ಹೆಂಡತಿಯನ್ನು ಭಾಳಷ್ಟು ಮಂದಿ ಗಂಡಂದಿಯರು ಪೀಡಿಸುತ್ತಾ, ಅವರನ್ನು ಅವಹೇಳನ ಮಾಡುತ್ತಾ, ಅವರನ್ನು ಭಾಳಷ್ಟು ಇಕ್ಕಟ್ಟಕ್ಕೆ ಸಿಲುಕಿಸಿ ಅವರಿಂದ ಸೇವೆ ಮಾಡಿಸಿಕೊಳ್ಳುವಂತಹ ಗಂಡಂದಿಯರನ್ನು ಕೂಡ ನಾವು ನೋಡ್ತಿದ್ವಿ. ಆದರೆ ಹೆಂಡತಿ ಇರುವ ತನಕ ಹೆಂಡತಿಯ ಬೆಲೆಯನ್ನು ಗಂಡಂದರಿಗೆ ಅರ್ಥವಾಗದು. ಸಹೋದರ ಸಹೋದರಿಯರೇ, ಹೆಂಡತಿ ಸತ್ತ ನಂತರ ಹೆಂಡತಿಯ ಬೆಲೆಯನ್ನು ಗಂಡನಿಗೆ ಅರ್ಥವಾಗುವುದು. ಪ್ರಿಯರೇ, ಅಯ್ಯೋ, ನನ್ನ ಹೆಂಡತಿ ಇರುವ ಕಾಲವೆಲ್ಲ ನಾನು ಸುಖವಾಗಿ ಜೀವಿಸ್ತಾ ಇದ್ದೀನಿ, ಯಾವ ಕೊರತೆ ಇಲ್ಲದೆ ನಾನು ಆಹಾರವನ್ನು ತಿನ್ನುತ್ತಾ ಇದ್ದೀನಿ, ನನ್ನ ಹೆಂಡತಿ ಇರುವಾಗ ನನಗೆ ಬಟ್ಟೆಗಳನ್ನು ಒಗಿತಿದ್ಳು, ನನಗೆ ಸಮಯಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಸರಿ ಮಾಡ್ತಿದ್ಳು. ಆದರೆ ಈ ಒಂದು ಸಮಯದಲ್ಲಿ ನನ್ನ ಹೆಂಡತಿ ಕಳೆದುಕೊಂಡ ನಂತರ ನನಗಿಷ್ಟು ಭಾಳಷ್ಟು ಬಾಧೆಯುಂಟಾಗಿರುವುದು ಅಂತೇಳಿ ಭಾಳಷ್ಟು ಮಂದಿ ಹೆಂಡತಿಯನ್ನು ಕಳೆದುಕೊಂಡಿರುವಂಥ ಗಂಡಂದಿಯರು ಮಾತನಾಡುವಂಥ ಮಾತುಗಳನ್ನು ನಾವು ನೋಡ್ತಿದ್ವಿ. ಪ್ರಿಯರೇ, ನೀವು ಗಮನಿಸ್ರಿ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಕೊಡ್ತಾ ಇದ್ಲು ಹೆಂಡತಿ, ಸಮಯಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಹಿಂಡ್ತಿದ್ಲು ಹೆಂಡತಿ. ಆದರೆ ಹೆಂಡತಿ ಸತ್ತ ನಂತರ ಆ ಬಾಧೆ ಏನು, ಆ ಸಂಕಟವೇನು, ಆ ಕಷ್ಟವೇನು ಗಂಡನಿಗೆ ಗೊತ್ತಾಯಿತು. ಆದರೂ ಪ್ರಯೋಜನವೇನು? ಹೆಂಡತಿ ಇರುವ ಕಾಲವೆಲ್ಲವೂ ಆ ಹೆಂಡತಿಯ ಬೆಲೆಯನ್ನು ಅರ್ಥ ಮಾಡಿಕೊಂಡಿದ್ದರೆ ಗಂಡನಿಗೆ ಒಳ್ಳೆಯದಾಗ್ತಿತ್ತು. ಆದರೆ ಪ್ರಿಯರೇ, ಹೆಂಡತಿ ಇರುವ ತನಕ ಹೆಂಡತಿಯ ಬೆಲೆಯೇನು ಅರ್ಥವಾಗದೆ, ಹೆಂಡತಿ ಮಾಡುವಂಥ ಸೇವೆಯೇನು ಅರ್ಥವಾಗದೆ, ಹೆಂಡತಿ ಮಾಡುವಂಥ ಕೆಲಸವೇನು ಅರ್ಥವಾಗದೆ, ಯಾವಾಗಲೂ ಗಂಡನು ಹೆಂಡತಿಯನ್ನು ಪೀಡಿಸುತ್ತಾ ಆಕೆಯನ್ನು ಸಾಮಾನ್ಯವಾದ ಮನೆ ಕೆಲಸದವಳಂತೆ ನೋಡಿ ನಯಿಸಿ, ಸತ್ತ ನಂತರ ಹೆಂಡತಿಯ ಬೆಲೆಯೇನು ಗೊತ್ತಾದರೂ ಕೂಡ ಪ್ರಯೋಜನವೇನು? ಸಹೋದರ ಸಹೋದರಿಯರೇ,
ಅದರಂತೆ ತಂದೆ ತಾಯಿಗಳು ಇರುವ ತನಕ ತಂದೆ ತಾಯಿಗಳ ಬೆಲೆಯೇನು ಮಕ್ಕಳಿಗೆ ಗೊತ್ತಾಗದು. ತಂದೆ ತಾಯಿಗಳಿರುವ ತನಕ ತಂದೆ ತಾಯಿಗಳ ಬೆಲೆಯೇನು ಮಕ್ಕಳಿಗೆ ಗೊತ್ತಾಗದು. ತಂದೆ ತಾಯಿಗಳು ಸತ್ತ ನಂತರ ತಂದೆ ತಾಯಿಗಳ ಬೆಲೆಯೇನು ಮಕ್ಕಳಿಗೆ ಗೊತ್ತಾಗುವುದು. ಪ್ರಿಯರೇ, ತಂದೆ ತಾಯಿಗಳು ಸತ್ತ ನಂತರ ಮಕ್ಕಳಿಗೆ ತಂದೆ ತಾಯಿಗಳ ಬೆಲೆ ಗೊತ್ತಾದರೂ ಕೂಡ ಪ್ರಯೋಜನವೇನು? ಪ್ರಿಯರೇ, ಆ ಕಾಲದಲ್ಲಿ ಪ್ರಯೋಜನವೇನು? ಅದರಂತೆ ಭೂಮಿ ಮೇಲೆ ಮನುಷ್ಯನು ಆಸ್ತಿ ಹೊಂದಿದವನಿದ್ದರೂ ಕೂಡ ಆಸ್ತಿ ಇರುವ ತನಕ ಆ ಆಸ್ತಿಯ ಬೆಲೆಯೇನು ಮನುಷ್ಯನಿಗೆ ಗೊತ್ತಾಗದು. ತನಗಿರುವಂಥ ಆಸ್ತಿಯನ್ನು ಕಳೆದುಕೊಂಡ ನಂತರ, ತಾನು ಸಂಪಾದನೆ ಮಾಡಿರುವಂಥ ಆಸ್ತಿಯನ್ನು ಕಳೆದುಕೊಂಡ ನಂತರ ಆಸ್ತಿಯ ಬೆಲೆಯೇನು ಅರ್ಥವಾಗುವುದು. ಬಂಗಾರವನ್ನು ಸಂಪಾದನೆ ಮಾಡಿದರೂ ಕೂಡ ಬಂಗಾರದ ಬೆಲೆಯೇನು ಮನುಷ್ಯನಿಗೆ ಅರ್ಥವಾಗದು ಸಹೋದರ ಸಹೋದರಿಯರೇ. ಅದರಂತೆ ಭೂಮಿ ಮೇಲೆ ಏನು ಇದ್ದರೂ ಕೂಡ ಆ ಎಲ್ಲ ವಸ್ತುಗಳಿರುವ ತನಕ ಮನುಷ್ಯನಿಗೆ ಅವುಗಳ ಬೆಲೆಯೂ ಅರ್ಥವಾಗದು. ಗಂಡನು ಇರುವ ತನಕ ಗಂಡನ ಬೆಲೆಯೇನು ಹೆಂಡತಿಗೆ ಅರ್ಥವಾಗದೇ ಹೋಯಿತು. ಹೆಂಡತಿ ಇರುವ ತನಕ ಹೆಂಡತಿಯ ಬೆಲೆಯೇನು ಗಂಡನಿಗೂ ಅರ್ಥವಾಗದೇ ಹೋಯಿತು. ಅದರಂತೆ ತಂದೆ ತಾಯಿಗಳು ಇರುವ ತನಕ ತಂದೆ ತಾಯಿಗಳ ಬೆಲೆಯೇನು ಮಕ್ಕಳಿಗೂ ಅರ್ಥವಾಗದೇ ಹೋಯಿತು. ಅದರಂತೆ ಬಂಗಾರವಿರುವ ತನಕ ಬಂಗಾರಿನ ಬೆಲೆಯೇನು ಮನುಷ್ಯರಿಗೆ ಅರ್ಥವಾಗದೇ ಹೋಯಿತು. ಅದರಂತೆ ಭೂಮಿ ಮೇಲೆ ಎಲ್ಲ ವಸ್ತುಗಳಿರುವ ತನಕ ಮನುಷ್ಯನಿಗೆ ಅದರ ಬೆಲೆಯೇನು ಅರ್ಥವಾಗಲಾರದೆ ಹೋಯಿತು ಸಹೋದರ ಸಹೋದರಿಯರೇ. ಅದರಂತೆ ಒಂದು ಕಾಲದಲ್ಲಿ ಯಹೂದ್ಯರು ನಮಗೆ ಗೊತ್ತು, ಒಂದು ಕಾಲದಲ್ಲಿ ಇಸ್ರಾಯೇಲರು ಅನ್ನುವಂಥವರು ನಮಗೆ ಗೊತ್ತು. ಪ್ರಿಯರೇ, ದೇವರು ಅವರೆಲ್ಲರನ್ನು ಆರಿಸಿಕೊಂಡನು. ಅವರಿಗೇನೇನು ಅವಸರವೋ ಅದೆಲ್ಲವನ್ನು ಕೊಡುತ್ತಾ ಬಂದನು. ಅವರಿಗೇನೇನು ಅವಸರವೋ ಅದೆಲ್ಲವನ್ನು ಕೊಟ್ಟು ಕಾಪಾಡುತ್ತಾ ಬಂದನು. ಅವರ ಶತ್ರುಗಳಿಂದ ದೇವರವರನ್ನು ಬಿಡಿಸಿದನು. ಆದರೂ ಕೂಡ ದೇವರವರ ಸಂಗಡವಿದ್ದರೂ ಕೂಡ, ಪ್ರವಾದಿಗಳವರ ಸಂಗಡ ಇದ್ದರೂ ಕೂಡ ಪ್ರವಾದಿಗಳ ಬೆಲೆಯೇನು ಅವರಿಗೆ ಅರ್ಥವಾಗಲಾರದೆ ಹೋಯಿತು. ಆದ ಕಾರಣ ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ಅವಕಾಶವಿದ್ದರೂ ಕೂಡ, ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಅವಕಾಶವಿದ್ದರೂ ಕೂಡ ದೇವರ ವಾಕ್ಯದ ಬೆಲೆಯೇನು ಅರ್ಥವಾಗಲಾರದೆ ಹೋಯಿತು ಒಂದು ಕಾಲದಲ್ಲಿರುವಂಥ ಜನಗಳಿಗೆ ಸಹೋದರ ಸಹೋದರಿಯರೇ. ಅದನ್ನು ಒಂದು ಸಲ ನೋಡೋಣ್ರಿ. ಮತ್ತಾಯನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ನಾವು ನೋಡಿ ಆಲೋಚನೆ ಮಾಡೋಣ್ರಿ. ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡ್ರಮ್ಮ. 37ನೇ ವಚನ. ನೋಹಾನನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹಾನನು ನಾವೆಯಲ್ಲಿ ಸೇರದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನು ತಿಳಿಯಲಾರದೇ ಇದ್ದರಲ್ಲ ಎಂದು ನಾವು ನೋಡ್ತಿದ್ವಿ. ಒಂದು ಕಾಲದಲ್ಲಿ ಭಕ್ತನಾಗಿರುವಂಥ ನೋಹಾನನವರು ಹೇಳಿದರು, ಈ ಲೋಕಕ್ಕೆ ದೇವರು ಜಲಪ್ರಳಯವನ್ನು ಬರಮಾಡುವನು. 40 ದಿನಗಳ ಕಾಲ ಈ ಲೋಕದಲ್ಲಿ ಮಳೆಯು ಸುರಿಯುವುದು. ಆದ ಕಾರಣ ಭೂಮಿ ಮೇಲಿರುವಂಥ ಯಾವ ಪಕ್ಷಿಗಳು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಯಾವ ಪ್ರಾಣಿಗಳು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಈ ಲೋಕದಲ್ಲಿ ಯಾವ ಮನುಷ್ಯರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂದು ಭಕ್ತನಾಗಿರುವಂಥ ಯೋಹಾನನವರು ಎಷ್ಟು ವಿಪರೀತವಾಗಿ ಬಾಧೆಪಟ್ಟು ಆಗಿನ ಕಾಲದಲ್ಲಿರುವಂಥ ಜನಗಳಿಗೆ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಅವರೇನು ಮಾಡಿದರು ಅಂತಂದರೆ ಆತನ ಮಾತುಗಳನ್ನು ಹೀಯಾಳನೆ ಮಾಡಿದರು. ಆತನು ಹೇಳಿರುವಂಥ ಮಾತುಗಳನ್ನು ಯಾರೂ ಗ್ರಹಿಸುವುದಕ್ಕೆ ಮನಸ್ಸನ್ನು ತಂದುಕೊಳ್ಳಲಿಲ್ಲ. ಆತನಿಗೆ ವಿಧೇಯರಾಗುವುದಕ್ಕೋಸ್ಕರ ಯಾರೂ ತಯಾರಾಗಲಿಲ್ಲ. ಆತನ ವಾಕ್ಯವನ್ನು ಕೇಳಬೇಕು ಅನ್ನುವಂಥ ಮನಸ್ಸು ಯಾರಿಗೂ ಹುಟ್ಟಲಿಲ್ಲ. ನೋಹಾನನು ಹೇಳುವಂಥ ಮಾತುಗಳನ್ನು ಕೇಳದ ಜನರು ಅನೇಕ ಮಂದಿ ಆಗಿನ ಕಾಲದಲ್ಲಿದ್ದರು. ಆದರೆ ಕೇಳಲಾರದ ಜನರು ಏನು ಮಾಡ್ತಿದ್ರು ಅಂತಂದರೆ ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದರು. ಆದರೆ ತಪ್ಪಲ್ಲ, ಮದುವೆ ಮಾಡಿಕೊಡುವುದು ತಪ್ಪಲ್ಲ, ಮದುವೆ ಮಾಡಿಕೊಳ್ಳುವುದು ತಪ್ಪಲ್ಲ. ಸಹೋದರ ಸಹೋದರಿಯರೇ, ನೀವು ಗಮನಿಸಿರಿ.
ಮದುವೆ ಮಾಡಿಕೊಳ್ಳುವುದು ತಪ್ಪಲ್ಲ, ಮದುವೆ ಮಾಡಿಕೊಡುವುದು ತಪ್ಪಲ್ಲ. ಆದರೆ ವಿಪರೀತವಾಗಿ ದೇವರ ಮಾತುಗಳನ್ನು ಮರೆತು, ದೇವರ ಮನಸ್ಸನ್ನು ಮರೆತು, ದೇವರ ಆಲೋಚನೆಯನ್ನು ಮರೆತು, ಭಕ್ತನಾಗಿರುವಂಥ ಯೋಹಾನನವರು ತಮ್ಮ ಪಕ್ಕದಲ್ಲಿದ್ದರೂ ಕೂಡ, ಆತನು ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಆತನ ಮಾತುಗಳನ್ನು ಕೇಳಲಾರದೆ ತಮ್ಮ ಕಾರ್ಯಗಳಲ್ಲೇ ತಾವು ನಿಮಗ್ನರಾಗಿ ತಮ್ಮ ಕಾರ್ಯಗಳ ಮೇಲೆ ನಾವು ಅವರ ಆಲೋಚನೆ ಮಾಡಿ ಆ ಕಾರ್ಯಗಳನ್ನೇ ನೆರವೇರಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದದ್ದರಿಂದ ಪ್ರಿಯರೇ, ಅವರು ದೇವರ ವಾಕ್ಯಕ್ಕೆ ಮನಸ್ಸು ಕೊಡಲಿಲ್ಲ. ಆದ ಕಾರಣ ಅವರೇನು ಮಾಡ್ತಿದ್ರು? ತಿನ್ನುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನೂ ತಿಳಿಯಲಾರದೆ ಇದ್ದರಲ್ಲ. ಆದರೆ ಪ್ರಳಯವು ಬಂದು ಎಲ್ಲರನ್ನು ಬಡಿದುಕೊಂಡು ಹೋದ ನಂತರ ಅವರಿಗೆ ಗೊತ್ತಾಯಿತು. ಆಲೋಚನೆ ಮಾಡಿರಿ. ಒಂದು ಕಾಲದಲ್ಲಿ, ಅಂದರೆ ನೋಹಾನನ ಕಾಲದಲ್ಲಿರುವಂಥ ಜನಗಳಿಗೆ ದೇವರ ಶಕ್ತಿ, ದೇವರ ಜ್ಞಾನ, ದೇವರ ವಾಕ್ಯವು ಯಾವಾಗ ಅರ್ಥವಾಯಿತು ಅಂತಂದರೆ ಜಲಪ್ರಳಯವು ಬಂದು ಅವರೆಲ್ಲರನ್ನು ಬಡಿದುಕೊಂಡು ಹೋಗುತ್ತಿರುವಾಗ ಅರ್ಥವಾಯಿತು. ಅಯ್ಯೋ, ನೋಹಾನನು ನಮಗೋಸ್ಕರ ಎಷ್ಟು ಆಲೋಚನೆ ಮಾಡಿದನು, ಎಷ್ಟು ಪ್ರಯಾಸಪಟ್ಟು ನಮಗೆ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ನಾವು ಕೇಳಲಿಲ್ಲವಲ್ಲ. ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ. ಅವರಿಗೆ ದೇವರ ವಾಕ್ಯವು ಯಾವಾಗ ಅರ್ಥವಾಯಿತು? ನೋಹಾನನು ಹೇಳಿರುವಂಥ ಮಾತುಗಳು ಯಾವಾಗ ಅರ್ಥವಾದವು ಅಂತಂದರೆ, ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ. ಭಕ್ತನಾಗಿರುವಂಥ ನೋಹಾನನವರು ಇರುವ ತನಕ ನೋಹಾನನು ಹೇಳಿರುವಂಥ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲ. ಆತನ ಮಾತುಗಳನ್ನು ಕೇಳಿದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡಿದರು, ಅವಿಧೇಯರಾದರು. ಆದರೆ ಆತನ ಮಾತುಗಳು ಯಾವಾಗ ಜ್ಞಾಪಕಕ್ಕೆ ಬಂದವು ಅಂತಂದರೆ, ಅವರೆಲ್ಲರನ್ನು ಬಡಿದುಕೊಂಡು ಹೋಗುತ್ತಿರುವಾಗ ನೋಹಾನನು ಜ್ಞಾಪಕಕ್ಕೆ ಬಂದ. ಅಯ್ಯೋ, ನಮಗೆಷ್ಟು ವಿಪರೀತವಾಗಿ ಎಷ್ಟು ಕಷ್ಟಪಟ್ಟು ನೋಹಾನನವರು ನಮ್ಮ ಮನೆಗೆ ಬಂದು ನಾವಿರುವಲ್ಲಿಗೆ ಬಂದು ದೇವರ ವಾಕ್ಯವನ್ನು ಹೇಳಿದನಲ್ರಿ, ನಾವು ಆತನ ಮಾತುಗಳನ್ನು ಕೇಳಲಿಲ್ಲ ಎಂದು ಇವರಿಗೆ ಯಾವಾಗ ಅರ್ಥವಾಯಿತು ಅಂತಂದರೆ, ಪ್ರಿಯರೇ, ಅವರೆಲ್ಲರೂ ಸಾಯುವಾಗ ಆ ಒಂದು ನೀರಿನಲ್ಲಿ ಬಡಿದುಕೊಂಡು ಹೋಗುತ್ತಿರುವಾಗ ಅರ್ಥವಾಯಿತು. ಸಹೋದರ ಸಹೋದರಿಯರೇ, ಪ್ರಯೋಜನವೇನು? ನೀರಿನಲ್ಲಿ ಬಡಿದುಕೊಂಡು ಹೋಗುತ್ತಿರುವಾಗ ಕೇಳಿದರೂ ಕೂಡ ಪ್ರಯೋಜನವೇನು? ಅವರಿಗೆ ಆ ಒಂದು ಸಮಯದಲ್ಲಿ ಅರ್ಥವಾದರೂ ಕೂಡ ಪ್ರಯೋಜನವೇನು? ಆಗ ದೇವರ ವಾಕ್ಯವನ್ನು ಕೇಳ್ತೀವಿ ಅಂತಂದ್ರೂ ಕೂಡ ದೇವರ ವಾಕ್ಯವನ್ನು ಹೇಳುವಂಥವ್ರು ಯಾರು ಇಲ್ಲವಾದ್ದರಿಂದ ಆಗ ಏನು ಪ್ರಯೋಜನ? ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ. ಅದಕ್ಕೋಸ್ಕರ ಪ್ರವಾದಿಗಳಿರುವ ತನಕ, ಪ್ರವಾದಿಗಳು ದೇವರ ಮಾತುಗಳನ್ನು ಹೇಳುವ ತನಕ ಆ ಪ್ರವಾದಿಗಳ ಬೆಲೆ ಏನು ಆಗಿನ ಕಾಲದಲ್ಲಿರುವಂಥ ಜನಗಳಿಗೆ ಅರ್ಥವಾಗಲಿಲ್ಲ. ದೇವರ ಬೆಲೆ ಏನು, ದೇವರ ಶಕ್ತಿ ಏನು ಆಗಿನ ಕಾಲದಲ್ಲಿರುವಂಥ ಜನಗಳಿಗೆ ಅರ್ಥವಾಗಲಿಲ್ಲ. ಆದರೆ ತಾವು ನೀರಿನಲ್ಲಿ ಬಡಿದುಕೊಂಡು ಹೋಗುತ್ತಿರುವಾಗ, ಜಲಪ್ರಳಯದಲ್ಲಿ ಅವರು ಬಡಿದುಕೊಂಡು ಹೋಗುತ್ತಿರುವಾಗ ದೇವರ ವಾಕ್ಯವು ಅರ್ಥವಾಯಿತು. ಆಗ ಅರ್ಥವಾದರೆ ಪ್ರಯೋಜನವೇನು? ಸಹೋದರ ಸಹೋದರಿಯರೇ, ನೀವು ಗಮನಿಸಿರಿ. ಆಗ ಅರ್ಥವಾದರೂ ಕೂಡ ಪ್ರಯೋಜನವೇನು? ಅದಕ್ಕೋಸ್ಕರ ಮತ್ತೊಂದು ವಾಕ್ಯವನ್ನು ಓದಿಕೊಂಡ್ರೆ, ಭಕ್ತನಾಗಿರುವಂಥ ಯೆರೆಮೀಯನವರ ಪುಸ್ತಕ 38ನೇ ಅಧ್ಯಾಯ 14ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಯೆರೆಮೀಯನ ಪುಸ್ತಕ 38ನೇ ಅಧ್ಯಾಯದಲ್ಲಿ ನಾವು ನೋಡೋಣ್ರಿ 14ನೇ ವಚನದಿಂದ, ಈಗಿರಲು, ಇಲ್ಲಿ ನೀವು ಗಮನಿಸಬೇಕು. ಯೆಹೂದ್ಯರಿಗೆ ಅರಸನಾಗಿರುವಂಥ ಚಿದ್ಕೀಯನ ಕಾಲದಲ್ಲಿ ಯೆರೆಮೀಯನು ಮಾತನಾಡುತ್ತಿರುವಂಥ ಮಾತುಗಳನ್ನು ನಾವು ಗಮನಿಸಬೇಕು. ಒಂದು ಕಾಲದಲ್ಲಿ ನೋಹಾನನು ದೇವರ ವಾಕ್ಯವನ್ನು ಹೇಳುತ್ತಿರುವಾಗ, ನೋಹಾನನ ಕಾಲದಲ್ಲಿರುವಂಥ ಜನಗಳು ನೋಹಾನನವರು ಹೇಳಿರುವಂಥ ಮಾತುಗಳನ್ನು ಕೇಳಲಾರದೆ, ಆತನ ಮಾತುಗಳನ್ನು ಅಂಗೀಕರಿಸಲಾರದೆ, ಆತನ ಮಾತುಗಳಿಗೆ ವಿಧೇಯರಾಗಲಾರದೆ ಹೋದರು. ಆದರೆ ಜಲಪ್ರಳಯವು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಅವರಿಗೆ ತಿಳ್ಕೊಂಡ್ರು. ಆಗ ಪ್ರಯೋಜನವೇನು? ಸಹೋದರ ಸಹೋದರಿಯರೇ, ಅದರಂತೆ ಯೆರೆಮೀಯನ ಕಾಲದಲ್ಲಿ ಚಿದ್ಕೀಯ ಅನ್ನುವ ರಾಜನಿರುವನು ಯೆಹೂದ್ಯರಿಗೆ.
ಚಿದ್ಕೀಯ ಅನ್ನುವ ರಾಜನ ಯಹೂದ್ಯರಿಗಿರುವ ಕಾಲದಲ್ಲಿ ಚಿದ್ಕೀಯನು ಏನು ಮಾಡಿರುವನೋ ಒಂದು ಸಲ ನಾವು ನೋಡ್ರಿ. ಈಗಿರುವಲ್ಲಿ ಅರಸನಾದ ಚಿದ್ಕೀಯನು ಪ್ರವಾದಿಯಾದ ಯೆರೆಮೀಯನನ್ನು ಯೆಹೋವನ ಆಲಯದ 3ನೇ ಬಾಗಿಲಿಗೆ ಕರೆತರಿಸಿ, ನಾನು ನಿನ್ನನ್ನು ಒಂದು ಕೇಳುವೆನು ಅಂದನು. ಭಕ್ತನಾಗಿರುವಂಥ ಯೆರೆಮೀಯನವರನ್ನ ಚಿದ್ಕೀಯನು 3ನೇ ಬಾಗಿಲಿನ ಬಳಿಗೆ ಕರೆತಂದನು. ಏನು ಯಾತಕ್ಕೋಸ್ಕರವಾಗಿ ಯೆರೆಮೀಯನನ್ನ ಚಿದ್ಕೀಯನು ಕರೆತರಿಸಿಕೊಂಡನು ನೋಡೋಣ್ರಿ. ನನಗೆ ಸ್ವಲ್ಪವೂ ಮರೆಮಾಡಬೇಡ ಎನ್ನಲು ಯೆರೆಮೀಯನು ಚಿದ್ಕೀಯನಿಗೆ, ನಾನು ನಿನಗೆ ತಿಳಿಸಿದರೆ ನನ್ನನ್ನು ಸಾಯಿಸುವಿ ಅಲ್ಲವೇ ಎಂದನು. ಚಿದ್ಕೀಯನು ಹೇಳಿದ ಮಾತು, ಯೆರೆಮೀಯನೇ, ನಿನಗೆ ದೇವರು ಏನು ಹೇಳುವನು ಅದೆಲ್ಲವನ್ನು ನನಗೆ ಮರೆಮಾಡದೆ ಹೇಳು, ಮುಚ್ಚಿಡದೆ ಹೇಳು ಎಂದು ಚಿದ್ಕೀಯನು ಯೆರೆಮೀಯನನ್ನು ಕೇಳಿದನು. ಆದರೆ ಯೆರೆಮೀಯನು ಅಂದನು, ಒಂದು ವೇಳೆ ನಾನು ದೇವರು ನನಗೇನು ಹೇಳುವನೋ ಅದೆಲ್ಲವನ್ನು ಒಂದು ವೇಳೆ ನಾನು ನಿನಗೆ ಹೇಳಿದರೂ ಕೂಡ ನೀನು ನನ್ನನ್ನು ಸಾಯಿಸುವಿ ಅಂದನು. ಚಿದ್ಕೀಯನೇ, ನೀನು ಕೇಳು, ಒಂದು ವೇಳೆ ನಾನು ಇದ್ದುದನ್ನು ಇದ್ದಂತೆ ಹೇಳಿದರೂ ಕೂಡ ನೀನು ನನ್ನನ್ನು ಸಾಯಿಸುವಿ ಅಂದಾಗ ಚಿದ್ಕೀಯನು ಏನು ಆಲೋಚನೆ ಮಾಡಿರುವನು ಒಂದು ಸಲ ನೋಡೋಣ್ರಿ. ಆಲೋಚನೆ ಹೇಳಿದರೂ ನೀನು ಕೇಳುವುದಿಲ್ಲ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಇಲ್ಲಿ ಭಕ್ತನಾಗಿರುವಂಥ ಯೆರೆಮೀಯನನ್ನು ಯೆಹೂದ್ಯರ ಅರಸನಾಗಿರುವಂಥ ಚಿದ್ಕೀಯನು ಕರೆಯಿಸಿಕೊಂಡು ಕೇಳಿದ, ಯೆರೆಮೀಯನೇ, ದೇವರು ನಿನಗೆ ಏನೇನು ಹೇಳುವನು ಅದೆಲ್ಲವನ್ನ ಮರೆಮಾಡದೆ ಬಚ್ಚಿಡದೆ ಎಲ್ಲವನ್ನು ವಿವರವಾಗಿ ಹೇಳು ಎಂದು ಚಿದ್ಕೀಯನು ಯೆರೆಮೀಯನಿಗೆ ಮಾತನಾಡಿದನು. ಆಗ ಯೆರೆಮೀಯನು ಅಂದನು, ನಾನು ಒಂದು ವೇಳೆ ಈ ರೀತಿಯಾಗಿ ಎಲ್ಲವುಗಳನ್ನು ಬಿಚ್ಚಿ ಹೇಳಿದರೂ ನನ್ನನ್ನು ಸಾಯಿಸುವಿ ಅಂದಾಗ ಈ ಯೆರೆಮೀಯನು ಏನು ಹೇಳುವನು ನೋಡಮ್ಮ 16ನೇ ವಚನದಲ್ಲಿ. ಆಗ ಅರಸನಾದ ಚಿದ್ಕೀಯನು ಯೆರೆಮೀಯನಿಗೆ, ಈ ಪ್ರಾಣವನ್ನು ನನಗೆ ದಯಪಾಲಿಸಿದ ಯೆಹೋವನ ಜೀವದಾಣೆ, ನಾನು ನಿನ್ನನ್ನು ಸಾಯಿಸೆನು, ನಿನ್ನ ಪ್ರಾಣವನ್ನು ಹುಡುಕುವ ಇವರ ಕೈಗೂ ನಿನ್ನನ್ನು ಸಿಕ್ಕಿಸೆನು ಎಂದು ರಹಸ್ಯವಾಗಿ ಪ್ರಮಾಣ ಮಾಡಲು. ಚಿದ್ಕೀಯನು ರಹಸ್ಯವಾಗಿ ಪ್ರಮಾಣ ಮಾಡಿದ. ಏನಂತೇಳಿ ಪ್ರಮಾಣ ಮಾಡಿದ? ನೀನು ನನಗೇನಾದರೂ ವಿವರವಾಗಿ ಹೇಳಿದರೂ ಕೂಡ ನಾನು ನಿನ್ನನ್ನು ಏನು ಮಾಡಂಗಿಲ್ಲ. ಅನಂತರ ನಿನ್ನನ್ನು ಯಾರಾದರೂ ಕೊಲೆ ಮಾಡಲು ಬಂದರೂ ಕೂಡ ಅವರಿಂದಲೂ ಕೂಡ ನಿನ್ನನ್ನು ತಪ್ಪಿಸುವೆನು ಎಂದು ರಹಸ್ಯವಾಗಿ ಚಿದ್ಕೀಯನು ಯೆರೆಮೀಯನಿಗೆ ಪ್ರಮಾಣ ಮಾಡಿದನು. ಒಂದ್ಸಲ ನೀವು ಆಲೋಚನೆ ಮಾಡಿರಿ, ಮುಂದೆ ಇದರ ವಿಷಯವಾಗಿ ಏನೋ ನಿಮಗೆ ಅರ್ಥವಾಗುವುದು. ಕೆಲವು ನಿಮಿಷಗಳಲ್ಲಿ ಇದರ ವಿಷಯವಾಗಿ ನಿಮಗೆ ಅರ್ಥವಾಗುವುದು. ಸಹೋದರ ಸಹೋದರಿಯರೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ನೀವು ತಾಳ್ಮೆಯಿಂದ ದೇವರ ವಾಕ್ಯವನ್ನು ಕೇಳ್ರಿ. ಚಿದ್ಕೀಯನ ಸ್ಥಿತಿ ಏನಾಗಿರುವುದು, ಭಕ್ತನಾಗಿರುವಂಥ ಯೆರೆಮೀಯನ ಜಯವು ಏನಾಗಿರುವುದು ಅನ್ನುವಂಥ ವಿಷಯವು ನಿಮ್ಗೆ ಗೊತ್ತಾಗುವುದು. ಆದ ಕಾರಣ ಪ್ರಿಯರೇ, ನೀವು ಗಮನಿಸ್ರಿ. 17ನೇ ವಚನದಲ್ಲಿ, ಯೆರೆಮೀಯನು ಚಿದ್ಕೀಯನಿಗೆ, ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲರ ದೇವರು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಬಾಬೆಲಿನ ಅರಸನ ಸರದಾರರನ್ನು ಮೊರೆ ಹೊಕ್ಕರೆ ನಿನ್ನ ಪ್ರಾಣವು ಉಳಿಯುವುದು ಅಂದನು. ನಾನು ಇದ್ದಂಗೆ ಹೇಳ್ತೀನಿ. ನೀನು ಬಬುಲೋನ ರಾಜ್ಯದ ನೆಬೂಕದ್ನೆಚ್ಚರನು ಕಳಿಸಿರುವಂಥ ಸರದಾರರ ಬಳಿಗೆ ನೀನು ಬಗ್ಗುವುದಾದರೆ, ಅಥವಾ ನೀನು ಅವರಿಗೆ ಆಧೀನನಾದರೆ ಮಾತ್ರ ನೀನು ಬದುಕುವಿ, ಇಲ್ಲದೆ ಹೋದರೆ ನೀನು ಸಾಯುವಿ ಎಂದು ಭಕ್ತನಾಗಿರುವಂಥ ಯೆರೆಮೀಯನವರು ರಹಸ್ಯವಾಗಿ ಪ್ರಮಾಣ ಮಾಡಿಸಿಕೊಂಡು ಹೇಳಿದರು. ಏನಂತೇಳಿ ಯೆರೆಮೀಯನು ಚಿದ್ಕೀಯನಿಗೆ ಹೇಳಿದ, ಚಿದ್ಕೀಯನೇ, ಒಂದು ವೇಳೆ ನೀನು
ಈ ಬಬುಲೋನಿಯರ ಸರದಾರರ ಕೈಗೆ ಒಪ್ಪಿಸಲ್ಪಡುವಿ. ಒಂದು ವೇಳೆ ನೀನು ಅವರಿಗೆ ಅಧೀನನಾದರೆ, ಅವರ ಕೆಳಗೆ ನೀನು ಬಗ್ಗಿಕೊಂಡ್ರೆ ಮಾತ್ರ ನೀನು ಪ್ರಾಣ ಉಳಿಯುವಿ, ನಿನ್ನ ಪ್ರಾಣ ಉಳಿಯುವುದು. ನೋಡ್ರಿ ಮತ್ತೊಂದು ಸಲ ಓದಮ್ಮ 17ನೇ ವಚನ. ಯೆರೆಮೀಯನು ಚಿದ್ಕೀಯನಿಗೆ, ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲರ ದೇವರು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಬಾಬೇಲಿನ ಅರಸನ ಸರದಾರರನ್ನು ಮೊರೆ ಹೊಕ್ಕರೆ ನಿನ್ನ ಪ್ರಾಣ ಉಳಿಯುವುದು. ಬಾಬೇಲಿನ ಸರದಾರರ ಮೊರೆ ಹೊಕ್ಕರೆ ನಿನ್ನ ಪ್ರಾಣವು ಉಳಿಯುವುದು. ಓದಮ್ಮ. ಈ ಪಟ್ಟಣವು ಬೆಂಕಿಯಿಂದ ಸುಡುವುದು, ನೀನು ನಿನ್ನ ಮನೆತನದವರು ಬದುಕುವಿರಿ. ಈ ಪಟ್ಟಣವು ಬೆಂಕಿಯಿಂದ ಸುಡದು, ನೀನು ನಿನ್ನ ಮನೆತನದವರು ಬದುಕುವಿರಿ. ನೀನು ಬಾಬೇಲಿನ ಅರಸನ ಸರದಾರರನ್ನು ಮೊರೆ ಹೋಗದಿದ್ದರೆ ಈ ಪಟ್ಟಣವು ಕಸ್ದೀಯರ ಕೈವಶವಾಗುವುದು, ಅವರು ಅದನ್ನು ಬೆಂಕಿಯಿಂದ ಸುಟ್ಟು ಬಿಡುವರು, ನೀನು ಅವರ ಕೈಯಿಂದ ತಪ್ಪಿಸಿಕೊಳ್ಳಲಾರೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನಾದ ಚಿದ್ಕೀಯನು ಯೆರೆಮೀಯನಿಗೆ, ಕಸ್ದೀಯರು ತಮ್ಮನ್ನು ಮೊರೆ ಹೊಕ್ಕಿರುವ ಯೆಹೂದ್ಯರಿಗೆ ನನ್ನನ್ನು ಒಪ್ಪಿಸುವರೋ ಏನೋ, ಅವರು ನನ್ನನ್ನು ಹಿಂಸಿಸ್ಯಾರು ಎಂದು ಶಂಕೆಪಡಿಸುತ್ತೇನೆ ಎಂದುತ್ತರ ಕೊಡಲು, ಯೆರೆಮೀಯನು ನಿನ್ನನ್ನು ಒಪ್ಪಿಸರು. ಜಿಯಾ, ನಾನು ನಿನಗೆ ಹೇಳಿರುವ ಯೆಹೋವನ ಮಾತನ್ನು ಕೈಗೊಂಡರೆ ಪ್ರಾಣ ಉಳಿಯುವುದು, ಸುಖವೂ ಆಗುವುದು. ಆದರೆ ನೀನು ಶತ್ರುವನ್ನು ಮೊರೆ ಹೋಗನು ಎನ್ನುವ ಪಕ್ಷದಲ್ಲಿ ಯೆಹೋವನು ನಿನ್ನ ಮುಂದಿನ ಗತಿಯನ್ನು ನನಗೆ ಹೀಗೆ ತೋರ್ಪಡಿಸಿದ್ದಾನೆ. ಒಂದು ವೇಳೆ ಶತ್ರುವಿನ ಮೊರೆ ಹೋಗನು, ನಾನು ಅವರಿಗೆ ಕೈ ಮುಗಿಯೇನು, ಅವರ ಕೆಳಗೆ ನಾನು ಹೋಗಲಾರೆನು ಎಂದು ಒಂದು ವೇಳೆ ನೀನು ಹೇಳಿಕೊಂಡ್ರೆ ದೇವರು ನನಗೆ ಹೀಗೆ ತೋರಿಸಿರುವನು. ದೇವರು ನೋಡಮ್ಮ 22ನೇ ವಚನದಲ್ಲಿ, ಯೆಹೂದದ ಅರಸನ ಮನೆಯಲ್ಲಿ ಉಳಿದಿರುವ ಸಕಲ ಸ್ತ್ರೀಯರು ಬಾಬೇಲಿನ ಅರಸನ ಸರದಾರರ ಬಳಿಗೆ ತರಲ್ಪಟ್ಟವರಾಗಿ ನಿನ್ನನ್ನು ಪ್ರೇರಿಸಿ ಒಳಪಡಿಸಿಕೊಂಡಿದ್ದ ನಿನ್ನ ಆಪ್ತ ಮಿತ್ರರು ನಿನ್ನ ಕಾಲುಗಳ ಬದಿಯಲ್ಲಿ ಕೂತುದನ್ನು ನೋಡಿ ಹಿಂದಿರುಗಿದ್ದಾರೆ ಎಂದು ನಿಂದಿಸುವರು. ನಿನ್ನ ಸಮಸ್ತ ಪತ್ನಿಯರು ಕುಮಾರ್ತೆಯರು ಕಸ್ದೀಯರ ಬಳಿಗೆ ತರಲ್ಪಡುವರು. ನೀನು ಅವರಿಂದ ತಪ್ಪಿಸಿಕೊಳ್ಳಲಾರದೆ ಬಾಬೇಲಿನ ಅರಸನ ಕೈಗೆ ಸಿಕ್ಕಿಕೊಳ್ಳುವಿ. ಈ ಪಟ್ಟಣವು ನಿನ್ನ ನಿಮಿತ್ತ ಬೆಂಕಿಯಿಂದ ಸುಟ್ಟು ಹೋಗುವುದು ಎಂದು ಹೇಳಿದನು. ನಿನ್ನ ನಿಮಿತ್ತ ಬೆಂಕಿಯಿಂದ ಸುಟ್ಟು ಹೋಗುವುದು. ಒಂದು ವೇಳೆ ನೀನು ದೇವರ ಮಾತುಗಳನ್ನು ಕೇಳಿ, ಅಂದರೆ ನನ್ನ ಮಾತುಗಳನ್ನು ಕೇಳಿ ಬಬುಲೋನಿಯರಿಗೆ ಒಂದು ವೇಳೆ ನೀನು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ, ಒಂದು ವೇಳೆ ನೀನು ಅವರಿಗೆ ಅಧೀನನಾದನೆ ಮಾತ್ರ ನೀನು ಉಳಿಯುವಿ, ನಿಮ್ಮ ಮಕ್ಕಳು ಉಳಿಯುವರು, ಈ ದೇಶ ಉಳಿಯುವುದು, ಈ ದೇಶದ ಪ್ರಜೆಗಳು ಉಳಿಯುವರು ಎಂದು ಭಕ್ತನಾಗಿರುವಂಥ ಯೆರೆಮೀಯನವರು ಚಿದ್ಕೀಯನವರಿಗೆ ಎಷ್ಟು ಪರಿಪರಿತವಾಗಿ ಹೇಳಿದರೂ ಕೂಡ ಆತನು ಮಾತನಾಡಿರುವಂಥ ಮಾತೇನು? 25ನೇ ವಚನವನ್ನು ಓದಮ್ಮ. ನಾನು ನಿನ್ನ ಸಂಗಡ ಮಾತಾಡಿದ ಸುದ್ದಿಯನ್ನು ಪ್ರಧಾನರು ಕೇಳಿ ನಿನ್ನ ಬಳಿಗೆ ಬಂದು ನೀನು ಅರಸನಿಗೆ ಹೇಳಿದ್ದನ್ನು ನಮಗೆ ತಿಳಿಸು, ನಮಗೆ ಮರೆಮಾಡದಿದ್ದರೆ ನಿನ್ನನ್ನು ಕೊಲ್ಲೆವು. ಇಲ್ಲಿ ಚಿದ್ಕೀಯನು ಒಂದು ಮಾತು ಹೇಳುತ್ತಿರುವನು. ಇಷ್ಟು ವಿಪರೀತವಾಗಿ ಭಕ್ತನಾಗಿರುವಂಥ ಯೆರೆಮೀಯನವರು ಹೇಳಿದರೂ ಕೂಡ ಈತನು ಮಾತನಾಡುತ್ತಿರುವನು, ನಾನು ಹೇಗಲಾದರೂ ಮಾಡಿ ಬಬುಲೋನಿಯರನ್ನು ಮಾತ್ರವಲ್ಲದೆ ಬಬುಲೋನಿಯರ ಸೈನ್ಯವನ್ನು ನಾನು ಜಯಿಸುವ ಶಕ್ತಿ ನನ್ನಲ್ಲಿದೆ. ಒಂದು ವೇಳೆ ಯಾರಾದರೂ ಯೆರೆಮೀಯನೇ ನಿನ್ನ ಬಳಿಗೆ ಬಂದು ಅರಸನು ನೀನು ಮಾತನಾಡಿರುವಂಥ ಸುದ್ದಿ ಏನು ಅಂತೇಳಿ ಒಂದು ವೇಳೆ ನಿನ್ನನ್ನು ಕೇಳಿದರೂ ಕೂಡ ನೀನು ಯಾರಿಗೂ ಆ ಸುದ್ದಿಯನ್ನು ಹೇಳಬಾರ್ದು. ಅವರು ಎಷ್ಟು ವಿಪರೀತವಾಗಿ ಪ್ರಶ್ನೆ ಮಾಡಿದರೂ ಕೂಡ ಕೇಳಬಾರ್ದು ಎಂದು ಚಿದ್ಕೀಯನು ಯೆರೆಮೀಯನಿಗೆ ಏನು ಮಾಡಿದನು ಅಂತಂದರೆ, ಪ್ರಿಯರೇ, ಆತನಿಗೆ ಬೆದರಿಕೆಯ ಮಾತನಾಡಿದನು. ಓದಮ್ಮ 26ನೇ ವಚನದಲ್ಲಿ, ನಮಗೆ ಮರೆ ಮಾಡಿದರೆ ನಿಮ್ಮನ್ನು ಕೊಲ್ಲುವೆವು, ಅರಸನಿಗೆ ಹೇಳಿದ್ದನ್ನು
ತಿಳಿಸು ಎಂದು ಪ್ರಶ್ನೆ ಮಾಡಿದ ಪಕ್ಷದಲ್ಲಿ ನೀನು ಅವರಿಗೆ ಹಾಗೆಯೇ ಪ್ರಶ್ನೆ ಮಾಡಿದರು. ಅವನು ಅರಸನ ಅಪ್ಪಣೆಯಂತೆ ಉತ್ತರ ಕೊಡಲು ಅವರು ಮಾತನ್ನು ಮುಗಿಸಿದರು. ಏನು ತಿಳಿದುಕೊಳ್ಳಲಿಲ್ಲ. ಯೆರೂಸಲೇಮ್ ಶತ್ರುವಶವಾಗುವ ತನಕ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲೇ ವಾಸಿಸಿದನು. ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ, ಇಲ್ಲಿ ಒಂದು ವಿಷಯವನ್ನು ಕೇಳ್ತಿದ್ವಿ. ಏನಂತಂದರೆ, ಯಹೂದ್ಯರ ಅರಸನಾಗಿರುವಂಥ ಚಿದ್ಕೀಯನು ಕಷ್ಟಕ್ಕೊಳಗಾದನು. ಭಾಳಷ್ಟು ಕಷ್ಟಕ್ಕೊಳಗಾಗುವಂಥ ಸಂದರ್ಭದಲ್ಲಿ ಚಿದ್ಕೀಯನು ಯೆರೆಮೀಯನ ಬಳಿಗೆ ಬಂದು, ಯೆರೆಮೀಯನವರೇ, ನಿನಗೆ ದೇವರು ಏನೇನು ಹೇಳುವನೋ ಅದೆಲ್ಲವನ್ನು ಸಂಪೂರ್ಣವಾಗಿ ಮರೆ ಮಾಡದೆ ನನಗೆ ತಿಳಿಸು ಎಂದು 3ನೇ ಬಾಗಲ ಬಳಿಗೆ ಕರೆತಂದು ಆತನ ವಿಷಯವನ್ನು ಕೇಳಿದನು. ಆಗ ಯೆರೆಮೀಯನವರು ಹೇಳಿದರು, ನೀನು ಸಾಯುವಿ, ನಿನ್ನ ಮಕ್ಕಳು ಸಾಯುವರು, ಈ ದೇಶವು ಹಾಳಾಗುವುದು, ಈ ದೇಶವು ಬೆಂಕಿಯಿಂದ ಸುಡಲ್ಪಡುವುದು. ಒಂದು ವೇಳೆ ನೀನು ಬಬುಲೋನಿಯರ ಸ್ಥಾನಕ್ಕೆ ಹೋಗೆನು, ಅವರಲ್ಲಿ ನಾನು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಂಗಿಲ್ಲ ಅಂತೇಳಿ ಒಂದು ವೇಳೆ ನಿನ್ನ ಅಂದುಕೊಂಡ್ರೆ ಮಾತ್ರ ಈ ದೇಶವು ಉಳಿಯದು, ನೀನು ಉಳಿಯಂಗಿಲ್ಲ, ನಿನ್ನ ಪ್ರಜೆಗಳು ಉಳಿಯಲಾರರು ಎಂದು ಯೆರೆಮೀಯನವರು ಚಿದ್ಕೀಯನವರಿಗೆ ಹೇಳಿದರೂ ಕೂಡ ಯೆರೆಮೀಯನವರು ಕೇಳಲಾರದೆ ಹೋದರು. ಏನಂದ್ರೆ, ಒಂದು ಸಲ 52ನೇ ವಚನವನ್ನು ಓದಿಕೊಳ್ಳೋಣಮ್ಮ. 52ನೇ ವಚನ, ಯೆರೆಮೀಯನ ಪುಸ್ತಕ 52ನೇ ಅಧ್ಯಾಯ 10ನೇ ವಚನದಲ್ಲಿ ಯೆರೆಮೀಯನ ಪುಸ್ತಕ 52ನೇ ಅಧ್ಯಾಯ 10ನೇ ವಚನ ಓದಮ್ಮ. ನಿನಗೆ ಶಿಕ್ಷೆಯನ್ನು ವಿಧಿಸಿ ಅವನ ಮಕ್ಕಳನ್ನು ಅವನ ಎದುರಿನಲ್ಲಿಯೇ ವಧಿಸಿ, ಚಿದ್ಕೀಯನ ಮಕ್ಕಳನ್ನು ದೇವರ ಮಾತುಗಳನ್ನು ಕೇಳದ ಕಾರಣ, ಯೆರೆಮೀಯನು ಹೇಳಿರುವಂಥ ಮಾತುಗಳನ್ನು ಕೇಳದ ಕಾರಣ ಏನಂತೇಳಿ ಉತ್ತರವು ಸಿಗ್ಬೋದು ನೋಡ್ರಿ. ನಿನಗೆ ಶಿಕ್ಷೆಯನ್ನು ವಿಧಿಸಿ ಅವನ ಮಕ್ಕಳನ್ನು ಅವನ ಎದುರಿಗೆ ಏನು ಮಾಡಿದ್ರಮ್ಮ? ಓದಿಸಿ ಅವನ ಮಕ್ಕಳನ್ನು, ಚಿದ್ಕೀಯನ ಮಕ್ಕಳನ್ನು ಅವನ ಎದುರಿನಲ್ಲೇ ಕೊಲೆ ಮಾಡುತ್ತಿರುವಾಗ ಯೆರೆಮೀಯನ ಮಾತುಗಳು ಅರ್ಥವಾದವು. ಅಯ್ಯೋ, ಯೆರೆಮೀಯನವರು ಎಷ್ಟು ವಿಪರೀತವಾಗಿ ನನಗೆ ಹೇಳಿದ್ರಲ್ಲ, ನಾನು ಅವರಿಗೆ ಆಧೀನನಾಗಿದ್ದರೆ, ಬಬುಲೋನಿಯರಿಗೆ ನಾನು ಆಧೀನನಾಗಿದ್ದರೆ, ಅವರು ಹೇಳಿರುವಂಥ ಮಾತುಗಳನ್ನು ನಾನು ಕೇಳಿದ್ರೆ ನಿಜವಾಗಲೂ ನನ್ನ ಪ್ರಾಣ ಉಳಿಯುತ್ತಿತ್ತು, ನನ್ನ ಮಕ್ಕಳ ಪ್ರಾಣ ಉಳಿಯುತ್ತಿತ್ತು. ಇದೇನು ಈ ಸ್ಥಿತಿ, ಇದೇನು ಈ ಗತಿ ಎಂದು ಯಾವಾಗ ಚಿದ್ಕೀಯನಿಗೆ ಅರ್ಥವಾಯಿತು ಅಂತಂದರೆ, ಬಬುಲೋನಿಯರ ಕೈಗೆ ಸಿಕ್ಕಿದ ನಂತರ, ತನ್ನ ಮಕ್ಕಳು ತನ್ನ ಎದುರಿಗೆ ಕೊಲೆಯಾಗುತ್ತಿರುವಾಗ, ತನ್ನ ಕಣ್ಣು ತುಂಬ ಆತನ ಮಕ್ಕಳನ್ನು ನೋಡುವಾಗ ಆತನಿಗೆ ಅರ್ಥವಾಯಿತು, ಅಯ್ಯೋ, ನಾನು ದೇವರ ಮಾತನ್ನು ಕೇಳಬೇಕಾಗಿತ್ತು, ನಾನು ಯೆರೆಮೀಯನ ಮಾತನ್ನು ಕೇಳಬೇಕಾಗಿತ್ತು. ಸಹೋದರ ಸಹೋದರಿಯರೇ, ಪ್ರವಾದಿಯಾದ ಯೆರೆಮೀಯನ ಮಾತುಗಳು ಚಿದ್ಕೀಯನಿಗೆ ಯಾವಾಗ ಅರ್ಥವಾದವು ಅಂತಂದರೆ, ಬಬುಲೋನಿಯರ ಕೈಗೆ ಸಿಕ್ಕಿದ ನಂತರ ಬಬುಲೋನಿಯರು ತನ್ನ ಮಕ್ಕಳನ್ನು ತನ್ನ ಎದುರಿಗೆ ಕಡಿಯುತ್ತಿರುವಾಗ, ಕೊಲೆ ಮಾಡುತ್ತಿರುವಾಗ, ಪ್ರವಾದಿಯಾಗಿರುವಂಥ ಯೆರೆಮೀಯನ ಮಾತುಗಳು, ಆತನ ಶಕ್ತಿಯನ್ನು, ದೇವರ ಶಕ್ತಿಯನ್ನು ಆಗ ಅರ್ಥವಾಯಿತು. ಸಹೋದರ ಸಹೋದರಿಯರೇ, ಆದರೆ ಪ್ರವಾದಿಯಾಗಿರುವಂಥ ಯೆರೆಮೀಯನು ಹೇಳುವ ಸಂದರ್ಭದಲ್ಲಿ ಯೆರೆಮೀಯನ ಮಾತುಗಳು ಚಿದ್ಕೀಯನಿಗೆ ಬೆಲೆ ಕಾಣಲಿಲ್ಲ, ಆತನ ಮಾತುಗಳಿಗೆ ಬೆಲೆ ಕಟ್ಟಲಿಲ್ಲ. ಆದರೆ ಸ್ವಂತ ಬಬುಲೋನಿಯರ ಕೈಗೆ ಸಿಕ್ಕಿದ ನಂತರ, ಸ್ವಂತ ಮಕ್ಕಳು ಕೊಲೆಯಾಗುತ್ತಿರುವಾಗ ಯೆರೆಮೀಯನ ಬೆಲೆ ಗೊತ್ತಾಯಿತು, ಪ್ರವಾದಿಯ ಬೆಲೆ ಏನೋ ಗೊತ್ತಾಯಿತು, ದೇವರ ಬೆಲೆ ಏನೋ ಗೊತ್ತಾಯಿತು. ಕೆಳಗೆ ಹೋದಮ್ಮ 11ನೇ ವಚನದಲ್ಲಿ
ಇದಲ್ಲದೆ ಬಾಬೇಲಿನ ಅರಸನು ಚಿದಿಕಿಯನ 2 ಕಣ್ಣುಗಳನ್ನು ಕಿತ್ತಿ, ಚಿದಿಕಿಯನ 2 ಕಣ್ಣುಗಳನ್ನು ಕಿತ್ತಿದನು. ಬದುಕಿರುವಾಗಲೇ ಚಿದಿಕಿಯನ 2 ಕಣ್ಣುಗಳನ್ನು ನೆಬೂಕದ್ನೆಚ್ಚರನ ಸೈನ್ಯದವರು ಕಿತ್ತಿಬಿಟ್ರು. ಅಯ್ಯೋ, ಎಷ್ಟು ಬಾಧೆ ಅನಿಸಿರಬಹುದು, ಎಷ್ಟು ನೋವು ಅನಿಸಿರಬಹುದು, ಎಷ್ಟು ಕಷ್ಟ ಅನಿಸಿರಬಹುದು. 2 ಕಣ್ಣುಗಳು ಬದುಕಿರುವಾಗಲೇ ಕಿತ್ತಿಬಿಟ್ರು ಅಂತಂದರೆ ದೇವರ ಆಲೋಚನೆ, ದೇವರ ಸಂಗಡ ಆತನು ಅನ್ಯೋನ್ಯತೆಯಲ್ಲಿರಬೇಕಾಗಿತ್ತಲ್ಲ. ನಾನು ಯೆರೆಮೀಯನ ಮಾತುಗಳನ್ನು ಕೇಳಲಿಲ್ಲವಲ್ಲ ಎಂದು ಆಗ ಅರ್ಥವಾಯಿತು. ಆದರೆ ಆಗ ಅರ್ಥವಾದರೆ ಪ್ರಯೋಜನವೇನು? ಆಗ ಅರ್ಥವಾದರೂ ಕೂಡ ಪ್ರಯೋಜನವು ಏನು? ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ. ಆದ ಕಾರಣ ಪ್ರಿಯರೇ, ಸಮಯವಿರುವಾಗ ನಮಗೇನೇನು ಅನುಕೂಲದಲ್ಲಿರುವುದು, ಆ ಅನುಕೂಲತೆಯಲ್ಲಿರುವಾಗ ಮಾತ್ರವೇ ನಾವೆಲ್ಲವನ್ನು ಆ ಹೊತ್ತಿನ ಕಾಲದಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ಪ್ರವಾದಿಗಳು ದೇವರ ಮಾತುಗಳನ್ನು ಹೇಳುತ್ತಿರುವಾಗ ಪ್ರವಾದಿಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಹೇಳುತ್ತಿರುವಂಥ ಮಾತುಗಳು ದೇವರ ಮಾತುಗಳಲ್ಲ ಎಂದು ನಾವು ನಂಬಿಕೆ ಇಡಬೇಕು. ಒಂದು ವೇಳೆ ಪ್ರಿಯರೇ ಅವರು ಹೇಳಿರುವಂಥ ಮಾತುಗಳನ್ನು ಕೇಳಲಾರದೆ ಹೋದರೆ, ಅವರು ಹೇಳಿರುವಂಥ ಮಾತುಗಳನ್ನು ಒಂದು ವೇಳೆ ನಾವು ಆಲೋಚನೆ ಮಾಡದೇ ಹೋದರೆ ನಿಜವಾಗಲೂ ನಾವು ಭಾಳಷ್ಟು ಕಷ್ಟಕ್ಕೊಳಗಾಗ್ತೀವಿ, ಭಾಳಷ್ಟು ನಷ್ಟವನ್ನು ಹೊಂದುತ್ತೀವಿ. ಅದನ್ನು ನೀವು ಗಮನಿಸಬೇಕು. ಆದರೆ ಪ್ರಿಯರೇ, ಅದರಂತೆ ಪ್ರಿಯರೇ, ಒಂದು ಕಾಲದಲ್ಲಿ ನೋಹಾನ ಕಾಲದಲ್ಲಿಯೂ ಕೂಡ ಜನಗಳು ನೋಹಾನು ಹೇಳಿರುವಂಥ ಮಾತುಗಳನ್ನು ಕೇಳಲಿಲ್ಲ. ನೋಹಾನನ ಕಾಲದಲ್ಲಿ ನೋಹಾನನು ಎಷ್ಟು ವಿಪರೀತವಾಗಿ ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಕೇಳಲಾರದೆ ಹೋದರು. ಆದರೆ ಜಲಪ್ರಳಯ ಬಂದು ಎಲ್ಲರನ್ನ ಬಡಿದುಕೊಂಡು ಹೋಗುತ್ತಿರುವಾಗ ಅವರಿಗೆ ನೋಹಾನನ ಮಾತುಗಳು ಅರ್ಥವಾದವು. ಅದರಂತೆ ಚಿದಿಕಿಯನು, ಯೆಹೂದ್ಯರ ಅರಸನಾಗಿರುವಂಥ ಈ ಚಿದಿಕಿಯನಿಗೂ ಕೂಡ ಭಕ್ತನಾಗಿರುವಂಥ ಯೆರೆಮೀಯನನ್ನು ಕರೆಸಿಕೊಂಡನು. 3ನೇ ಬಾಗಿಲಿನ ಬಳಿಗೆ ಕರೆಸಿಕೊಂಡು ಕೇಳಿದ, ಯೆರೆಮೀಯನವರೇ, ನಿನಗೆ ದೇವರು ಏನೇನು ಹೇಳುವನು ಅದೆಲ್ಲವನ್ನು ಮರೆ ಮಾಡದೆ ಹೇಳು, ಮನಸ್ಸು ಬಿಚ್ಚಿ ಹೇಳು, ಯಾವುದೊಂದು ನನಗೆ ಮರೆ ಮಾಡಬೇಡ ಎಂದು ಯೆರೆಮೀಯನವರಿಗೆ ಚಿದಿಕಿಯನು ಕೇಳಿದನು. ಆದರೆ ಯೆರೆಮೀಯನವರಂದರು, ಚಿದಿಕಿಯನೇ, ಒಂದು ವೇಳೆ ನಾನು ಎಲ್ಲವನ್ನು ಬಿಚ್ಚಿ ಇದ್ದನ್ನು ಇದ್ದ ಹಾಗೆ ಹೇಳಿದರೆ ನನ್ನನ್ನು ಕೊಲೆ ಮಾಡುವಿ ಎಂದು ಯೆರೆಮೀಯನವರು ಚಿದಿಕಿಯನವರಿಗೆ ಹೇಳಿದಾಗ ಚಿದಿಕಿಯನವರು ಪ್ರಮಾಣ ಮಾಡಿದರು, ನಾನು ನಿನ್ನನ್ನು ಕೊಲೆ ಮಾಡಂಗಿಲ್ಲ. ಒಂದು ವೇಳೆ ನಿನ್ನ ಪಕ್ಷದಲ್ಲಿ ಬೇರೆ ಯಾರಾದರೂ ನಿನ್ನ ಪ್ರಾಣವನ್ನು ಹುಡುಕಿಕೊಂಡು ಬಂದು ನಿನ್ನ ಪ್ರಾಣವನ್ನು ತೆಗಿತೀವಿ ಅಂದರೂ ಕೂಡ ಅವರನ್ನು ಕೂಡ ನಾನು ತಪ್ಪಿಸುವೆನು ಎಂದು ಪ್ರಮಾಣ ಮಾಡಿದ. ಆದರೂ ಕೂಡ ಯೆರೆಮೀಯನವರು ಹೇಳಿದರು, ನೀನು ಬಬುಲೋನು ರಾಜನಾಗಿರುವಂಥ ನೆಬೂಕದ್ನೆಚ್ಚರನ ಸೈನ್ಯಕ್ಕೊಳಗಾಗಿ ಅವರಿಗೆ ನೀನು ಆಧೀನವಾಗದೇ ಇದ್ದರೆ ನೀನು ಸಾಯುವಿ, ನಿನ್ನ ಮಕ್ಕಳು ಸಾಯುವರು, ನಿನ್ನ ಕುಟುಂಬದವರು ಸಾಯುವರು, ಈ ದೇಶದ ನಿವಾಸಿಗಳು ಸಾಯುವರು, ಯೆರೂಸಲೇಮಿಗೆ ಬೆಂಕಿ ಹಚ್ಚಿ ಎಲ್ಲವನ್ನು ಸುಟ್ಟು ಬಿಡುವರು ಎಂದು ಯೆರೆಮೀಯನವರು ಹೇಳಿರುವಂಥ ಮಾತುಗಳನ್ನು ಚಿದಿಕಿಯನವರು ಕೇಳಿದರೂ ಕೂಡ ಆತನ ಮಾತುಗಳನ್ನು ಅಂಗೀಕರಿಸಲಾರದೆ, ಯೆರೆಮೀಯನವರ ಮಾತುಗಳನ್ನು ಕೇಳಲಾರದೆ ನೆಬೂಕದ್ನೆಚ್ಚರನಿಗೆ ವಿರೋಧವಾಗಿ ಮಾತಾಡಿದ್ದರಿಂದ ಅವರ ಕೈಯಿಂದಲೇ ಅವರ ಕೈಗೆ ಸಿಕ್ಕಿಕೊಂಡು 2 ಕಣ್ಣುಗಳನ್ನು ತೆಗೆಸಿಕೊಂಡು ತನ್ನ ಮುಂದೆಯೇ ತನ್ನ ಮಕ್ಕಳನ್ನು ಕೊಲೆ ಮಾಡುತ್ತಿರುವಾಗ ಕಣ್ಣಾರೆ ನೋಡಿದರೂ ಕೂಡ ಆಗ ಪ್ರಯೋಜನವೇನೂ ಇಲ್ಲದೆ ಹೋಯಿತು. ಸಹೋದರ ಸಹೋದರಿಯರೇ, ಆದರೆ ಚಿದಿಕಿಯನಿಗೆ ಯೆರೆಮೀಯನ ಮಾತುಗಳು ಯಾವಾಗ ಅರ್ಥವಾದವು ಅಂತಂದರೆ, ಯೆರೆಮೀಯನು ಇರುವ ಕಾಲವೆಲ್ಲ, ಯೆರೆಮೀಯನು ದೇವರ ಮಾತುಗಳು ಹೇಳುತ್ತಿರುವ ಕಾಲವೆಲ್ಲ ಯೆರೆಮೀಯನ ಮಾತುಗಳು ಚಿದಿಕಿಯನಿಗೆ ಅರ್ಥವಾಗಲಿಲ್ಲ. 2 ಕಣ್ಣುಗಳು ಕಿತ್ತಿದ ನಂತರ ಯೆರೆಮೀಯನವರ ಮಾತುಗಳು ಅರ್ಥವಾದವು. ಸಹೋದರ ಸಹೋದರಿಯರೇ, ಈಗ ನಾವೇನು ಮಾಡಬೇಕು ಪ್ರಿಯರೇ? ನೀವು ಗಮನಿಸ್ರಿ. 10 ಮಂದಿ ಕನ್ನಿಕೆಯರಲ್ಲಿ ಆ 5 ಮಂದಿ ಯಾರು ಅಂತೇಳಿ ಈ ಒಂದು ಪ್ರಸಂಗವನ್ನು ಹೇಳ್ತೀರಿ ಅಂತೇಳಿ ನೀವು ಅನ್ನಬಹುದು.
ಅದನ್ನು ಸ್ವಲ್ಪ ಸಮಯದಲ್ಲಿ ನಾನು ಬಿಚ್ಚಿ ಹೇಳ್ತೀನಿ. ದಯಮಾಡಿ ನೀವು ಆಸಕ್ತವಂತರಾಗಿರ್ರಿ, ದೇವರ ಮಾತುಗಳನ್ನು ಕೇಳುವವರಾಗಿರ್ರಿ. ಪ್ರಿಯರೇ, ಮತ್ತಾಯನವರ ಬರೆದ ಸುವಾರ್ತೆಯಲ್ಲಿ ನಾವು ಆಲೋಚನೆ ಮಾಡೋಣ್ರಿ. ಮತ್ತಾಯನವರ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನವನ್ನು ಓದಿ ನಾವು ತಿಳ್ಕೊಂಡ್ರಿ. ಮತ್ತಾಯನವರ ಸುವಾರ್ತೆ ಎಲ್ಲಿರುವಂಥ ಕನ್ನಿಕೆಯರು ಯಾರು? ಮತ್ತಾಯನವರ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಲ್ಲಿರುವಂಥ ಕನ್ನಿಕೆಯರು ಯಾರು? ಆಗ ಪರಲೋಕ ರಾಜ್ಯವು ಆರುತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿರುವುದು ಎಂದನು. ಪ್ರೇರೆ, ಈ ಮಾತನ್ನು ಕೇಳಿ ಭಾಳಷ್ಟು ಮಂದಿ ಮಾತನಾಡುವರು ಏನಂತಂದರೆ, ಇಲ್ಲ ಈ 5 ಮಂದಿ ಯಾರು, ಈ 5 ಮಂದಿ ಯಾರು ಅಂತಂದರೆ, ಇವರು 5 ಮಂದಿ ದೇವರ ವಾಕ್ಯವನ್ನು ತಿಳ್ಕೊಂಡವರು, 5 ಮಂದಿ ದೇವರ ವಾಕ್ಯವನ್ನು ತಿಳಿಯಲಾರದ ಅನ್ಯರು ಅನ್ನೋರು. 5 ಮಂದಿ ದೇವರ ವಾಕ್ಯವನ್ನು ತಿಳಿದುಕೊಂಡವರು, 5 ಮಂದಿ ದೇವರ ವಾಕ್ಯವನ್ನು ತಿಳಿಯಲಾರದ ಅನ್ಯರು. ಇವರು ಯೇಸು ಕ್ರಿಸ್ತನು 2ನೇ ಬರೋಣದಲ್ಲಿ 5 ಮಂದಿ ದೇವರ ಸನ್ನಿಧಿಗೆ ಹೋದರು, 5 ಮಂದಿ ನರಕಕ್ಕೆ ಹೋದರು ಅನ್ನುವ ರೀತಿಯಲ್ಲಿ ಭಾಳಷ್ಟು ಮಂದಿ ಮಾತನಾಡುವರು ಪ್ರಿಯರೇ. ಆದರೆ ನಾನು ಏನು ಹೇಳುವನೋ ಒಂದು ಸಲ ನೀವು ಗಮನಿಸ್ರಿ. ಇಲ್ಲಿ 10 ಮಂದಿ ಕನ್ಯೆಯರು ಅಂದರೆ ಯಾರು? ಕನ್ಯೆಯರು ಅಂದರೆ ಯಾರು? 10 ಮಂದಿ ಕನ್ನಿಕೆಯರವರು ಅಂದರೆ ದೇವರ ವಾಕ್ಯವನ್ನು ತಿಳಿದುಕೊಂಡವರು. ಅಷ್ಟೋ ಇಷ್ಟೋ ಇವರಿಗೆ ದೇವರ ವಾಕ್ಯವು ಗೊತ್ತು. ಪ್ರಿಯರೇ, ಈ ಕನ್ಯೆಯರು ಯಾರು ಅಂತಂದರೆ ಇಸ್ರಾಯೇಲರು ಅಥವಾ ಯಹೂದ್ಯರು ಅಂತೇಳಿ ಕೂಡ ನಾವು ಅನ್ನಬಹುದು. ಇವರು ದೇವರಿಂದ ಆರಿಸಲ್ಪಟ್ಟವರು. ದೇವರಿಂದ ಆರಿಸಲ್ಪಟ್ಟಿರುವಂಥ ಈ ಕನ್ಯೆಯರಿಗೆ ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದರು. ಆದರೆ ಅವರೇನು ಮಾಡಿದರು? ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಲಾರದೆ ಹೋದರು. ಇವರು ಕನ್ಯೆಯರೇ. ಅಷ್ಟೋ ಇಷ್ಟೋ ಇವರಿಗೆ ಹಳೆ ಒಡಂಬಡಿಕೆ ಇವರ ಕೈಯಲ್ಲಿರುವುದು. ಧರ್ಮಶಾಸ್ತ್ರ ಅನ್ನುವಂಥ ಗ್ರಂಥವು ಇವರ ಕೈಯಲ್ಲಿರುವುದು. ಆದರೂ ಕೂಡ ಧರ್ಮಶಾಸ್ತ್ರದಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಬರೆಯಲ್ಪಟ್ಟರೂ ಕೂಡ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ನಮ್ಮ ಪಾಪಗಳ ಕ್ಷಮೆಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವನು ಎಂದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟರೂ ಕೂಡ ಈ ಪಂಡಿತರು ಏನು ಮಾಡಿದರು? ಈ ಒಂದು ಯಹೂದ್ಯರು ಏನು ಮಾಡಿದರು ಅಂತಂದರೆ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವುದಕ್ಕೆ ಅವರು ಮನಸ್ಸು ಮಾಡಲಿಲ್ಲ ಅನ್ನುವಂಥ ವಿಷಯವನ್ನು ಮತ್ತಾಯನ ಬರೆದ ಸುವಾರ್ತೆಯಲ್ಲೇ 23ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡೋಣ್ರಿ. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯ 1ನೇ ವಚನ ಓದಮ್ಮ. 1ನೇ ವಚನದಲ್ಲಿ, ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆ ಪೀಠದಲ್ಲಿ ಕೂತಿಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆ ಪ್ರಕಾರ ನಡೆಯಬೇಡಿರಿ ಎಂದು ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಮಾತಾಡಿದರು. ಫರಿಸಾಯರು, ಸದ್ದುಕಾಯರು, ಮಹಾಯಾಜಕರು ಅನ್ನುವಂಥವ್ರು ಏನು ಮಾತಾಡುತ್ತಿರುವರು ಅಂತಂದರೆ, ನಾವೇ ಪಂಡಿತರು, ನಾವು ಧರ್ಮಶಾಸ್ತ್ರವನ್ನು ಅರಿತಂಥವರು, ಧರ್ಮಶಾಸ್ತ್ರವು ನಮ್ಮ ಕೈಯಲ್ಲಿ ಇದೆ, ನಾವೇ ಜ್ಞಾನಿಗಳು ಎಂದು ಹೇಳುವಂಥ ಅನೇಕ ಮಂದಿ ಆಗಿನ ಕಾಲದಲ್ಲಿದ್ದವರು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸು ಮಾಡಲಿಲ್ಲ. ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸು ಮಾಡಲಿಲ್ಲ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಿ. ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯ 51ನೇ ವಚನದಲ್ಲಿ ಕೂಡ, ಯೋಹಾನನವರ ಬರೆದ ಸುವಾರ್ತೆ 8ನೇ ಅಧ್ಯಾಯ 51ನೇ ವಚನ, ಯೇಸು ಸ್ವಾಮಿಯವರು ಹೇಳುತ್ತಿರುವರು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯದೇ ಹೋದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಎಂದು ಯೇಸು ಸ್ವಾಮಿಯವರು ಪ್ರಸಂಗ ಮಾಡಲು ಪ್ರಾರಂಭಿಸಿದರೂ ಕೂಡ ಆತನ ಪ್ರಸಂಗವನ್ನು ಕೇಳಿ ಅವರು ಏನು ಮಾತನಾಡುತ್ತಿರುವನು? ಒಂದ್ಸಲ 52ನೇ ವಚನ ಓದಮ್ಮ. ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಅಂದರು.
ಯಹೂದ್ಯರು ಯೇಸು ಸ್ವಾಮಿಯವರ ಮಾತನ್ನು ಕೇಳಿ ಯೇಸು ಸ್ವಾಮಿಯವರಿಗೆ ಏನು ಮಾತಾಡಿದ್ರು ಅವರು? ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು. ಇಷ್ಟು ದಿನಗಳ ಕಾಲ ಒಂದು ವೇಳೆ ನಾವು ಯೆರೆಮೀಯನವರು ಆಗಿರ್ಬೋದು ಅಂದ್ಕೊಂಡಿದ್ವಿ, ಯೋಹಾನನವರು ಆಗಿರ್ಬೋದು ಅಂದ್ಕೊಂಡಿದ್ವಿ, ಅದರಂತೆ ಪ್ರವಾದಿಗಳಲ್ಲಿ ಯಾರೋ ಒಬ್ಬರು ಆಗಿರಬಹುದು ಅಂದುಕೊಂಡಿದ್ದೀವಿ. ಆದರೆ ಈಗ ನಮಗೆ ಅರ್ಥವಾಯಿತು, ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು ಅಂದರು. ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಹೊಂದಿರುವಂಥ ಯಹೂದ್ಯರಿಗೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ದೇವರ ಮಾತುಗಳನ್ನು ಹೇಳಿದರೂ ಕೂಡ ಅವರು ಯೇಸು ಸ್ವಾಮಿಯನ್ನು ದೆವ್ವ ಹಿಡಿದವನು ಅಂದರೆ ಹೊರತು ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಿಲ್ಲ. ಇವರು ಕೂಡ ಕನ್ಯೆಯರೇ. ಇವರು ಯಾರಮ್ಮ? ಕನ್ಯೆಯರು. ಎಲ್ಲರೂ 10 ಮಂದಿ ಕನ್ಯೆಯರು ಅಂದರೆ ಏನು? ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಹಿಡಿದುಕೊಂಡಂಥ ಕನ್ಯೆಯರು ಅಂದರೆ ಧರ್ಮಶಾಸ್ತ್ರವನ್ನು ಹಿಡಿದುಕೊಂಡಿರುವಂಥ ಯಹೂದ್ಯರು, ಇಸ್ರಾಯೇಲರು, ಫರಿಸಾಯರು ಕೂಡ ಅನ್ನಬಹುದು. ಆದರೆ ಈ ಫರಿಸಾಯರ ಬಳಿಗೂ ಮಹಾಯಾಜಕರ ಬಳಿಗೂ ಸದ್ದುಕಾಯರ ಬಳಿಗೂ ಯೇಸು ಕ್ರಿಸ್ತನು ಸ್ಪೆಷಲ್ ಆಗಿ ಬಂದು ದೇವರ ವಾಕ್ಯವನ್ನು ಹೇಳಿದರೂ ಕೂಡ ಅವರು ದೇವರ ವಾಕ್ಯವನ್ನು ಕೇಳುವಂಥ ಮನಸ್ಸು ಅವರಿಗಿಲ್ಲದೆ ಹೋಯಿತು. ನೋಡೋಣ್ರಿ ಪ್ರಿಯರೇ, 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿದೆ. 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಓದಮ್ಮ, 1ನೇ ವಚನ ಓದಮ್ಮ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ಅಂದ್ರೆ ಏನಮ್ಮ? ಆರತಿಗಳಂದ್ರೇನು? ಆರತಿ ಅಂತಂದರೆ ದೇವರ ವಾಕ್ಯ. 10 ಮಂದಿ ಕನ್ಯೆಯರು ಆರತಿಗಳನ್ನು 10 ಮಂದಿ ಕನ್ಯೆಯರು ಆರತಿಗಳನ್ನು ಹಿಡಿದುಕೊಂಡಿರುವರು. ಆರತಿಗಳನ್ನು ಹಿಡಿದುಕೊಂಡಿರುವರು 10 ಮಂದಿ ಕನ್ಯೆಯರು. 10 ಮಂದಿ ಕನ್ಯೆಯರು ಆರತಿಗಳನ್ನು ಹಿಡಿದುಕೊಂಡಿರುವರು ಅಂದ್ರೆ ಅರ್ಥವೇನು? ಆರತಿಗಳಂದ್ರೆ ಏನು? ಒಂದ್ಸಲ ಭಕ್ತನಾಗಿರುವಂಥ ಪೇತ್ರನವರ ಪುಸ್ತಕದಲ್ಲಿ ನೋಡೋಣ್ರಿ. ಭಕ್ತನಾಗಿರುವಂಥ ಪೇತ್ರನವರ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಪೇತ್ರನವರ ಪುಸ್ತಕದಲ್ಲಿ ಏನಮ್ಮ 1ನೇ ಅಧ್ಯಾಯ 19ನೇ ವಚನ. ನಿಂದ್ರಮ್ಮ, 2ನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ 2ನೇ ಪೇತ್ರನವರ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ ತಪ್ಪಾಗಿದಮ್ಮ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಾಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ. ದೇವರ ವಾಕ್ಯವನ್ನು ನಾವು ಹೇಗೆ ಎಣಿಸಬೇಕು ಅನ್ನುತ್ತಿರುವನು ಭಕ್ತನಾಗಿರುವಂಥ ಪೇತ್ರನವರು ಅಂತಂದರೆ ದೀಪ, ಆರತಿ ಅಂದನು. 10 ಮಂದಿ ಕನ್ಯೆಯರು ಆರತಿಗಳನ್ನು ತಕ್ಕೊಂಡಿರುವರು. 10 ಮಂದಿ ಕನ್ಯೆಯರ ಕೈಯಲ್ಲಿ ಆರತಿ ಇದೆ. ಅಂದ್ರೇನು? ಆರತಿ ಅಂತಂದರೆ ದೇವರ ವಾಕ್ಯವಿದೆ, ಧರ್ಮಶಾಸ್ತ್ರವಿದೆ. ದೇವರ ವಾಕ್ಯವಿದೆ, ಧರ್ಮಶಾಸ್ತ್ರವಿದೆ, ಹಳೆ ಒಡಂಬಡಿಕೆ ಅನ್ನುವಂಥದ್ದು ಅವರಲ್ಲಿದೆ. ಆರತಿ ಅಂತಂದರೆ ಬೈಬಲು. ಆರತಿ ಅಂದರೆ ಬೈಬಲು. ಕೀರ್ತನೆ ಏನಮ್ಮ? ಕೀರ್ತನೆ 119ನೇ ಕೀರ್ತನೆಯಲ್ಲಿಯೂ ಕೂಡ 119ನೇ ಕೀರ್ತನೆ ಏನಮ್ಮ 105ನೇ ವಚನ ಓದಮ್ಮ. 119ನೇ ಕೀರ್ತನೆ 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಅಂದ್ರೇನು? ದೀಪವು ಅಂದ್ರೇನು? ಆರತಿ. ಆರತಿ ಅಂದ್ರೇನು? ದೀಪವು. ಆ ಆರತಿಯನ್ನು, ಆ ದೀಪವನ್ನು, ಆ ಧರ್ಮಶಾಸ್ತ್ರವನ್ನು 10 ಮಂದಿ ತಮ್ಮ ಕೈಗಳಲ್ಲಿ ಹಿಡಿದುಕೊಂಡಿರುವರು. ಆದರೆ 5 ಮಂದಿ ಮಾತ್ರ ಯೇಸು ಕ್ರಿಸ್ತನ ಮಾತುಗಳನ್ನು ಅರಿತುಕೊಂಡವರು.
5 ಮಂದಿ ಅಂದರೆ 5 ಮಂದಿ ಅಲ್ಲ, ಕೆಲವರು ದೇವರ ವಾಕ್ಯವನ್ನು ಅಂದರೆ ಯೇಸು ಕ್ರಿಸ್ತನ ಮಾತುಗಳನ್ನು ಅರಿತುಕೊಂಡವರು. ಬೈಬಲ್ ಅವರ ಕೈಯಲ್ಲಿದ್ದರೂ ಕೂಡ, ಧರ್ಮಶಾಸ್ತ್ರ ಅವರ ಕೈಯಲ್ಲಿದ್ದರೂ ಕೂಡ, ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರುವನು ಎಂದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟರೂ ಕೂಡ ಕೆಲವು ಮಂದಿ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿದರು, ಕೆಲವು ಮಂದಿ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಲಾರದೆ ಹೋದರು. ಆದರೆ 10 ಮಂದಿ ಕನ್ಯೆಯರಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿರುವಂಥವ್ರು ಎಷ್ಟು ಮಂದಿ ಅಮ್ಮ ಅಂದರೆ 5 ಮಂದಿ ಮಾತ್ರ. ಈ 5 ಮಂದಿ ದೇವರ ವಾಕ್ಯವನ್ನು ಕೇಳಿದರು, ಆದರೆ 5 ಮಂದಿ ದೇವರ ವಾಕ್ಯವನ್ನು ಕೇಳಲಾರದೆ ಹೋದರು. ನಾವು ಧರ್ಮಶಾಸ್ತ್ರವನ್ನು ಹೊಂದಿದಂಥವರು, ನಾವು ಯಜ್ಞಗಳನ್ನು ಮಾಡುವಂಥವರು, ದೇವರಿಗೆ ನಾವು ಹೋಮಗಳನ್ನು ಮಾಡುವಂಥವರು, ಪ್ರತಿನಿತ್ಯವೂ ಉದಯ ಕಾಲದಲ್ಲಿ ಸಾಯಂಕಾಲದಲ್ಲಿ ದೇವರಿಗೆ ಯಜ್ಞ ಹೋಮಗಳನ್ನು ಮಾಡುವಂಥವರು ಎಂದು ಭಾಳಷ್ಟು ಮಂದಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಲಾರದವರು, ಬುದ್ಧಿ ಇಲ್ಲದವರು. 5 ಮಂದಿ ಬುದ್ಧಿ ಇಲ್ಲದವರು ಅಂದ್ರೇನು? ಧರ್ಮಶಾಸ್ತ್ರವು ಗೊತ್ತಿದ್ದರೂ ಕೂಡ, ಧರ್ಮಶಾಸ್ತ್ರದಲ್ಲಿ ಯೇಸು ಕ್ರಿಸ್ತನು ಬರುವನು ಎಂದವರಿಗೆ ಗೊತ್ತಿದ್ದರೂ ಕೂಡ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲಾರದೆ ಹೋದರು. ಆದ್ದರಿಂದ ಅವರು 5 ಮಂದಿ ಬುದ್ಧಿ ಇಲ್ಲದವರು. ಆದರೆ ಬುದ್ಧಿವಂತಿಯರು ಅಂತಂದ್ರೇನು? ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿರುವಂಥವರು ಬುದ್ಧಿವಂತಿಯರು. ಮತ್ತಾಯನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತನ್ನು ಓದಿಕೊಂಡ್ರೆ, ಮತ್ತಾಯನವರ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಂಡ್ರಿ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವಂಥವನು, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಆ ಮಾತುಗಳ ಪ್ರಕಾರ ನಡೆಯುವವನು ಬುದ್ಧಿಯುಳ್ಳ ಮನುಷ್ಯನು, ಅವನು ಬುದ್ಧಿವಂತನು. ಆದರೆ ದೇವರ ಮಾತುಗಳನ್ನು ಕೇಳಿದರೂ ಕೂಡ ಆತನ ಮಾತುಗಳನ್ನು ಕೇಳಲಾರದವನು ಯಾರು? 25ನೇ ವಚನ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿತು, ಅದಕ್ಕಾಗಿ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಆ ಬಂಡೆಯು ಏನಾಯ್ತಮ್ಮ? ಆದರೆ ಆ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ದೇವರ ಮಾತುಗಳನ್ನು ಕೇಳಲಾರದವರೆಲ್ಲರೂ ಬುದ್ಧಿಹೀನರು, ದೇವರ ಮಾತುಗಳನ್ನು ಕೇಳಿರುವಂಥವರೆಲ್ಲರೂ ಬುದ್ಧಿವಂತರು. ಅಂದ್ರೇನು? ಕಡೆಯದಾಗಿ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿರುವಂಥವರು ಮಾತ್ರವೇ ಬುದ್ಧಿವಂತರು. ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಾರದವರೆಲ್ಲರೂ ಯಾರು ಅಂತಂದರೆ ಬುದ್ಧಿಹೀನರು. ಪ್ರಿಯರೇ, ಅದೇ ಲೂಕನವರ ಸುವಾರ್ತೆಯ 4ನೇ ಲೂಕನವರ ಸುವಾರ್ತೆ ಇಲ್ಲ 6ನೇ ಅಧ್ಯಾಯ 45ನೇ ವಚನವನ್ನು ಓದಿ ನಾವು ತಿಳ್ಕೊಳ್ಳೋಣಮ್ಮ. ಲೂಕನವರ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಆ ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೇ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು ಎಂದು ಇಲ್ಲಿ ಬರೆಯಲ್ಪಟ್ಟಿದೆ. ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳದವನು ಉಸುಬಿನ ಮೇಲೆ ಮನೆ ಕಟ್ಟಿದವನು. ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿರುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿರುವಂತಹ ಬುದ್ಧಿವಂತನು ಎಂದು ಇಲ್ಲಿ ಸ್ವಾಮಿಯವರು ಮಾತಾಡಿದರು. ಬುದ್ಧಿವಂತಿಯರು ಯಾರು? ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿದವರು. ಬುದ್ಧಿ ಇಲ್ಲದವರು ಯಾರು? ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಲಾರದ ಯಹೂದ್ಯರು. ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಲಾರದ ಯಹೂದ್ಯರು.
ಅದಕ್ಕೋಸ್ಕರ ಅವರಿಗೆ ಸ್ವಾಮಿಯವರೊಂದು ಮಾತು ಹೇಳಿದರು. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಏನಮ್ಮ ಬೇಗನೆ ಮುಗಿಸ್ಕೊಳ್ಳೋಣ್ರಿ. ಮತ್ತಾಯನವರ ಸುವಾರ್ತೆ 23ನೇ ಅಧ್ಯಾಯ, ಸಮಯವು ಬಹಳವಾಗಿರುವುದರಿಂದ ದಯಮಾಡಿ ಬೇಗ ಮುಗಿಸ್ಕೊಳ್ಳ್ರಮ್ಮ. 23ನೇ ಅಧ್ಯಾಯ 35ನೇ ವಚನದಲ್ಲಿ ಈ ಒಂದು ಪರಿಸಾಯರಿಗೂ ಸದ್ದುಕಾಯರಿಗೂ ಮಹಾಯಾಜಕರಿಗೂ ಅಂದರೆ ಧರ್ಮಶಾಸ್ತ್ರವನ್ನು ಹೊಂದಿರುವಂಥವರಿಗೆ ಸ್ವಾಮಿಯವರು ಮಾತನಾಡುವಂಥ ಮಾತು, 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರಿಗೆ ಸ್ವಾಮಿಯವರು ಮಾತನಾಡುವಂಥ ಮಾತು. ಯಹೂದ್ಯರು ಬುದ್ಧಿ ಇಲ್ಲದವರು, ಯಹೂದ್ಯರು ಕನ್ನಿಕೆಯರು. ಪ್ರಿಯರೇ, ಈ ಕನ್ನಿಕೆಯರಲ್ಲಿ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಯಾರು ಅಂತಂದರೆ ದೇವರ ವಾಕ್ಯವನ್ನು ಹೊಂದಿರುವಂಥ ಯಹೂದ್ಯರು, ಧರ್ಮಶಾಸ್ತ್ರ ಗೊತ್ತಿರುವಂಥ ಯಹೂದ್ಯರಾದರೂ ಕೂಡ ಅವರಿಗೆ ಧರ್ಮಶಾಸ್ತ್ರದಲ್ಲಿ ಸ್ವಾಮಿಯವರು ಬರುವನು ಅನ್ನುವಂಥ ವಿಷಯ ಅವ್ರಿಗೆ ಅರ್ಥವಾಗದೆ ಅದನ್ನು ಆಲೋಚನೆ ಮಾಡದೇ ಇರುವಂಥವರು ಬುದ್ಧಿ ಇಲ್ಲದ ಕನ್ನಿಕೆಯರು. ಓದಮ್ಮ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೇನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದುಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು, ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯೋಳೆ. ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲೋಳೆ. ಕೋಳೆ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಟ್ಟುಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರೆದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ನನ್ನ ಮಾತುಗಳನ್ನು ಕೇಳಬೇಕು, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಬೇಕು. ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಲಾರದವರೆಗೆ ಸ್ಥಿತಿ ಏನಾಗುವುದು? ಲೂಕನವರ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಓದಿ ನಾವು ಆಲೋಚನೆ ಮಾಡೋಣಮ್ಮ. ಲೂಕನವರ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನವನ್ನು ಓದಮ್ಮ. 41ನೇ ವಚನದಲ್ಲಿ ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ, ಅಂದರೆ ಯೆರೂಸಲೇಮನ್ನು ನೋಡಿ, ಓದಮ್ಮ. ಯೆರೂಸಲೇಮನ್ನು ನೋಡಿ ಅತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾಗಿರುವಂಥದ್ದನ್ನು ಇವತ್ತೇ ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ದರ್ಶನ ಕೊಟ್ಟ ಸಮಯವನ್ನ ಅಂದರೆ ಯೇಸು ಸ್ವಾಮಿಯವರನಿಗೆ ಹೇಳಿದರು. ಎಷ್ಟೋ ಮಂದಿ ಭಕ್ತಾದಿಗಳು ಹೇಳಿದರು ಕೂಡ ನೀವು ದೇವರ ದರ್ಶನ ಕೊಟ್ಟಿರುವಂಥ ಸಮಯವನ್ನ ಏನು ಮಾಡಿದ್ರಮ್ಮ? ತಿಳಿದುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು, ಯಾರು ವೈರಿಗಳು? ರೋಮಿಯರು. ಒಂದು ಕಾಲದಲ್ಲಿ ಬಬುಲೋನ್ಯರು ನಾಶ ಮಾಡಿದರು. ಒಂದು ಕಾಲದಲ್ಲಿ ನೋಹನ ಕಾಲದಲ್ಲಿ ದೇವರು ಜಲಪ್ರಳಯದ ಮೂಲಕ ನಾಶ ಮಾಡಿದನು. ಒಂದು ಕಾಲದಲ್ಲಿ ಬಬುಲೋನಿಯರು ನಾಶ ಮಾಡಿದರು. ಆದರೆ ಈಗ ಕ್ರಿಸ್ತ ಶಕ 70ರಲ್ಲಿ ದೇವರು ರೋಮಿಯರ ಮೂಲಕವಾಗಿ ನಾಶ ಮಾಡುವನು. ಆ ವಿಷಯವನ್ನು ಹೇಳುತ್ತಿರುವ ನೋಡಮ್ಮ, ಓದಮ್ಮ. ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದ ದಿನಗಳು ಬರುವು.
ಈ ಯೆರೂಸಲೇಮನ್ನು ನಾಶ ಮಾಡುವರು, ಯೆರೂಸಲೇಮಿನ ದೇವಾಲಯವನ್ನು ನಾಶ ಮಾಡುವರು, ಯೆಹೂದ್ಯರನ್ನು ನಾಶ ಮಾಡುವರು. ಆ ದಿನಗಳು ಬರುವವು ಎಂದು ಯೇಸು ಸ್ವಾಮಿಯವರು ಹೇಳಿದ 35 ವರ್ಷಗಳಲ್ಲಿ ರೋಮಿಯರು ಬಂದು ಏನು ಮಾಡಿದರು? ದೇವಾಲಯವನ್ನು ಕೆಡವಲು ಪ್ರಾರಂಭ ಮಾಡಿದರು. ದೇವಾಲಯಕ್ಕೆ ಹಚ್ಚಿರುವಂಥ ಬಂಗಾರವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ದೇವಾಲಯಕ್ಕೆ ಬೆಂಕಿ ಹಚ್ಚಿಸಿಕೊಂಡ್ರು. ನೀರೋ ಚಕ್ರವರ್ತಿಯ ಕಾಲದಲ್ಲಿ ವೆಸ್ಪ್ಯಾಸಿಯನ್ ಮಗನಾಗಿರುವಂಥ ಟೈಟಸ್ ಎಂಬುವಾತನು ಬಂದು ಯೆರೂಸಲೇಮನ್ನು ನಾಶ ಮಾಡಿ, ಯೆರೂಸಲೇಮನ್ನು ಹಾಳು ಮಾಡಿ ಏನು ಮಾಡಿದರು? ಆಗಿನ ಕಾಲದಲ್ಲಿರುವಂಥ ಧರ್ಮಶಾಸ್ತ್ರವನ್ನು ಹೊಂದಿ ಧರ್ಮಶಾಸ್ತ್ರದ ಮೂಲಕವಾಗಿ ಯಜ್ಞಗಳನ್ನು ಅರ್ಪಿಸುವಂಥ ಕನ್ಯೆಯರು, ಧರ್ಮಶಾಸ್ತ್ರದ ಮೂಲಕವಾಗಿ ಯಜ್ಞಗಳನ್ನು ಅರ್ಪಿಸುವಂಥ ಕನ್ಯೆಯರನ್ನು ರೋಮಿಯರು ಬೆಂಕಿ ಹಚ್ಚಿ ಎಲ್ಲವನ್ನು ಸುಟ್ಟುಬಿಟ್ರು. ಯೆರೂಸಲೇಮನ್ನು ಸುತ್ತಮುತ್ತಲು ಒಡ್ಡು ಕಟ್ಟಿ ಲೂಕನವರ ಸುವಾರ್ತೆ ಓದಮ್ಮ. ಲೂಕನವರ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ ಓದಮ್ಮ. ಲೂಕನವರ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ. ಆದರೆ ದಂಡುಗಳಂದ್ರೆ ಸೈನ್ಯ, ರೋಮಾ ಸೈನ್ಯದವರು ಬರುವರು. ಓದಮ್ಮ. ಆದರೆ ದಂಡುಗಳು ಯೆರೂಸಲೇಮಿನ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತು ಎಂದು ತಿಳ್ಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗರಿ. ಅಂದರೆ 5 ಮಂದಿ ಕನ್ಯೆಯರು ಅಂದ್ರೆ ಏನು? ಯೇಸು ಕ್ರಿಸ್ತನ ಮಾತುಗಳನ್ನು ಅರಿತುಕೊಂಡವರು, ಯೇಸು ಕ್ರಿಸ್ತನ ಮಾತುಗಳನ್ನು ನಂಬಿಕೊಂಡವರು. ಆ ರೋಮಿಯರು ಬಂದು ಯೆರೂಸಲೇಮನ್ನು ಸುತ್ತಮುತ್ತಲು ಒಡ್ಡು ಕಟ್ಟಿರುವಾಗ ಅದು ಹಾಳಾಗುವ ಕಾಲವು ಹತ್ತಿರವಾಯಿತು ಎಂದು ತಿಳಿದುಕೊಂಡು ಎಲ್ಲಿಗೆ ಹೋಗಬೇಕು? ಬೆಟ್ಟಗಳಿಗೆ ಓಡಿ ಹೋಗಬೇಕು. ಯಾರು ಏನು ಮಾಡುವರು? ನಮಗೆ ಧರ್ಮಶಾಸ್ತ್ರವಿದೆ, ಧರ್ಮಶಾಸ್ತ್ರದ ಪಂಡಿತರು ನಾವು ಎಂದು ಗರ್ವಿಸಿಕೊಂಡಿರುವಂಥ ಕನ್ಯೆಯರು ರೋಮಿಯರ ಮೂಲಕವಾಗಿ ನಾಶವಾದರು. ಸಹೋದರ ಸಹೋದರಿಯರೇ, ನೀವು ಗಮನಿಸಿರಿ. 5 ಮಂದಿ ಕನ್ಯೆಯರು, 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಯಾರು ಅಂತಂದರೆ ಯಹೂದ್ಯರು, ಇಸ್ರಾಯೇಲರು. ದೇವರ ವಾಕ್ಯವು ಅವರ ಪಕ್ಕದಲ್ಲಿದ್ದರೂ ಕೂಡ, ಧರ್ಮಶಾಸ್ತ್ರ ಅವರಲ್ಲಿದ್ದರೂ ಕೂಡ ಅವರು ದೇವರ ವಾಕ್ಯವನ್ನು ಕೇಳಲಾರದೆ ಹೋದರು. ಆದ್ದರಿಂದ ಅವರು 5 ಮಂದಿ ಬುದ್ಧಿ ಇಲ್ಲದವರು ಎಂದು ಸ್ವಾಮಿಯವರು ಮಾತನಾಡಿರುವಂಥ ಮಾತಿನ ಅರ್ಥವು ಪ್ರಿಯ ಸಹೋದರ ಸಹೋದರಿಯರೇ, 5 ಮಂದಿ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿ ಆ ರೋಮಿಯರ ಮೂಲಕವಾಗಿ ಆ ರೋಮಿಯರು ಮಾಡುತ್ತಿರುವಂಥ ಅಪಘಾತವನ್ನು ತಪ್ಪಿಸಿಕೊಂಡು ಬೆಟ್ಟಗಳಿಗೆ ಓಡಿ ಹೋದರು. ನೋಡ್ರಿ, ಅವರು 5 ಮಂದಿ ಕನ್ನಿಕೆಯರು ಬುದ್ಧಿವಂತರು. ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿರುವಂಥ ಯಹೂದ್ಯರು ಕೆಲವು ಮಂದಿ ತಪ್ಪಿಸಿಕೊಂಡು ಹೋದರು. ಕೆಲವು ಮಂದಿ ಯಾರು ಏನು ಮಾಡುವರು? ಧರ್ಮಶಾಸ್ತ್ರವು ನಮ್ಮಲ್ಲಿದೆ, ಯೇಸು ಸ್ವಾಮಿಯನ್ನು ನಂಬಲಾರದಂಥ ಯಹೂದ್ಯರು ರೋಮಿಯರ ಮೂಲಕವಾಗಿ ತಮ್ಮನ್ನು ಸುಟ್ಟಿಸಿಕೊಂಡ್ರು ಅಥವಾ ತಮ್ಮ ಪಟ್ಟಣವನ್ನು ಹಾಳು ಮಾಡಿಕೊಂಡ್ರು. ಈ ರೀತಿಯಾಗಿ 5 ಮಂದಿ ಬುದ್ಧಿವಂತಿಯರು ಅಂತಂದರೆ ದೇವರ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿರುವಂಥವರು. 5 ಮಂದಿ ಬುದ್ಧಿ ಇಲ್ಲದವರು ಅಂತಂದರೆ ಯೇಸು ಸ್ವಾಮಿಯವರ ಮಾತನ್ನು ಕೇಳದವರು, ಧರ್ಮಶಾಸ್ತ್ರವನ್ನು ಹಿಡಿದುಕೊಂಡವರು. ಈ ರೀತಿಯಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆ 5 ಮಂದಿ ಯಾರು? ಈ 5 ಮಂದಿ ಯಾರು ಅಂತಂದರೆ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿರುವಂಥವರು 5 ಮಂದಿ ಬುದ್ಧಿವಂತಿಯರು. ಆದ ಕಾರಣ ಪ್ರಿಯರೇ, ಇವತ್ತು ಕನ್ನಿಕೆಯರು ಯಾರು ಅಂತಂದರೆ 5 ಮಂದಿ ಕನ್ನಿಕೆಯರು ಅಂದರೆ ಧರ್ಮಶಾಸ್ತ್ರವನ್ನು ಹೊಂದಿರುವಂಥವರು. 5 ಮಂದಿ ಕನ್ಯೆಯರು ಧರ್ಮಶಾಸ್ತ್ರವನ್ನು ಹೊಂದಿರುವಂಥವರು. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿರುವಂಥವರು 5 ಮಂದಿ. ಪ್ರಿಯರೇ, ಇವರು ಅನ್ಯರಲ್ಲ, ಯಹೂದ್ಯರೇ. ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳದವರು 5 ಮಂದಿ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿದವರು 5 ಮಂದಿ. ಈ ರೀತಿಯಾಗಿ ಪ್ರಿಯರೇ, ಇವರೆಲ್ಲರನ್ನ ಭಾಳಷ್ಟು ಮಂದಿ ಅನ್ಯರು ಎಂದು ಮಾತನಾಡುತ್ತಿರುವರು. ಇದು ಕ್ರಿಸ್ತನು ಯೇಸು ಸ್ವಾಮಿಯವರು 2ನೇ ಬರೋಣದಲ್ಲಿಯೂ ಕೂಡ ಈ ಲೋಕದಲ್ಲಿ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಾರದವರು ಕೂಡ ಅದೇ ರೀತಿಯಾಗಿ ಪಾತಾಳಕ್ಕೆ ಹೋಗುವರು.
ಈ ಲೋಕದಲ್ಲಿ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿದವರು ದೇವರಿರುವಂಥ ಲೋಕವನ್ನು ಸೇರುವರು. ಆ ರೀತಿಯಾಗಿ ನಾವು ಕೂಡ ದೇವರ ಲೋಕವನ್ನು ಸೇರಿ 5 ಮಂದಿ ಕನ್ಯೆಯರಂತೆ ಬದುಕಿ ನಾವೆಲ್ಲರೂ ಆತನ ಲೋಕಕ್ಕೆ ಸೇರಿ ಶಾಂತಿ ಸಮಾಧಾನದಿಂದ ಜೀವಿಸಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡಿರುವೆವು ಸ್ವಾಮಿ. 5 ಮಂದಿ ಬುದ್ಧಿವಂತಿಯರು ಅಂದರೆ ಏನು, 5 ಮಂದಿ ಬುದ್ಧಿ ಇಲ್ಲದವರು ಅಂದರೆ ಏನು ಅನ್ನುವಂಥ ವಿಷಯವನ್ನು ಕೇಳಿಸ್ಕೊಂಡಿದ್ವಿ ಸ್ವಾಮಿ. ನಾವು 5 ಮಂದಿ ಬುದ್ಧಿವಂತೆಯರ ಪ್ರಕಾರ ಬದುಕಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.